ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕುಶ್ ಚಾನಲ್. KPSC ನಡೆಸುವಂತಹ ಗ್ರೂಪ್ ಸಿ ಎಕ್ಸಾಮ್ಗಳಾಗಿರ್ಬೋದು ಅಥವಾ KA ನಡೆಸುವಂತಹ FDA SDA ಮತ್ತು TETಗಾಗಲಿ PDO CTI ಈ ಎಲ್ಲ ಎಕ್ಸಾಮ್ಗಳಿಗೆ ಮೇನ್ ಆಗಿ ಗ್ರೂಪ್ ಸಿ ಪ್ಯಾಟರ್ನ್ ಎಕ್ಸಾಮ್ಗಳಿಗೆ ಪೇಪರ್ 2 ನಲ್ಲಿ ಕೇಳುವಂತಹ ಜನರಲ್ ಇಂಗ್ಲಿಷ್ ಸಬ್ಜೆಕ್ಟ್ ರಿಲೇಟೆಡ್ ಆಗಿ ಪೇಪರ್ 2 ನಲ್ಲಿ ಬರುವಂತಹ ಜನರಲ್ ಇಂಗ್ಲಿಷ್ ಸಬ್ಜೆಕ್ಟ್ ರಿಲೇಟೆಡ್ ಆಗಿ ನಾನು ಇವತ್ತು ಕ್ಲಾಸ್ ಮಾಡ್ತಾ ಇದ್ದೀನಿ. ಒಂದು ಟಾಪಿಕ್ ಅನ್ನ ತಗೊಂಡು, ಯಾವ ಟಾಪಿಕ್ ಅಂತ ನೋಡಿದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಸ್ ಅಂತ ಹೇಳಿ. ಯಾವುದು ಅಂದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಸ್ ಅಂತ ನೋಡೋಣ ಬನ್ನಿ. ಇವಾಗ ಇವತ್ತಿನ ಕ್ಲಾಸ್ ಬಂದು ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ಸ್. ಏನಿದು ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತಂದ್ರೆ, ಈ ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ ಇಂಗ್ಲಿಷ್ ಪೇಪರ್ ಅಲ್ಲಿ ಕಂಪಲ್ಸರಿ 5 ಕ್ವಶನ್ ಅನ್ನ ಕೇಳ್ತಾರೆ. ಈ 5 ಕ್ವಶನ್ಗಳನ್ನ ನಾನಿಲ್ಲಿ ಕೆಲವೊಂದನ್ನ ಇಂಪಾರ್ಟೆಂಟ್ ಇರೋನ್ನ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅನ್ನ ಕೊಡ್ತೀನಿ. ಅವುಗಳನ್ನ ನೀವು ನೋಡ್ಕೊಂಡ್ರೆ ಬಹಳ ಯೂಸ್ ಆಗುತ್ತೆ. ಆಮೇಲೆ ಇವನ್ನೇ ಕೇಳಬಹುದು ಅಂತ ಕೂಡ ಹೇಳ್ಬಹುದು. ಒಂದು 5 ಮಾರ್ಕ್ಸ್ ನಿಮ್ ಪಾಕೆಟ್ ಅಲ್ಲಿ ಇಟ್ಕೊಂಡಂಗೆ ಇವನ್ನ ಕಲ್ತ್ರೆ ನೀವು. ನಾನೀಗ ಒಂದೊಂದಾಗಿ ಹೇಳ್ತೀನಿ, ಯಾವಂತ ನೋಡೋಣ. ಆಮೇಲೆ ಈ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತಂದ್ರೆ ಇದನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ಕೇಳಿರ್ತಾರೆ. ಅಂದ್ರೆ ಒಂದು ಸೆಂಟೆನ್ಸ್ ಕೊಡ್ತಾರೆ, ಒಂದು ಸೆಂಟೆನ್ಸ್ ಕೊಟ್ಟು ಅದು ಏನಂತ ಹೇಳಿ ವ್ಯಾಖ್ಯಾನ ಮಾಡುವಂತ ಒಂದು ಪದಕ್ಕೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ಅಂದ್ರೆ ಇವಾಗ ಒಂದ್ ಏನಾದ್ರು ಒಗಟನ್ನ ಹೇಳಿರ್ತೀವಿ, ಒಂದು ಒಗಟು ಹೇಳಿ ಅದೇನಂತ ಕೇಳ್ತೀವಲ್ಲ, ಅದೇ ತರ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಒಂದು ಸೆಂಟೆನ್ಸ್ ಹೇಳಿರ್ತಾರೆ. ಒಂದು ಸೆಂಟೆನ್ಸ್ ಅನ್ನ ಹೇಳಿದ ಮೇಲೆ ಅದಕ್ಕೆ ನಾವೇನಂತ ಕರಿತೀವಿ ಅಂತ ಹೇಳಿ ಹೇಳೋದೇ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತ ಹೇಳಿ. ನೋಡೋಣ ಈಗ. ಎ ಪರ್ಸನ್ ಇನ್ ಚಾರ್ಜ್ ಆಫ್ ಮ್ಯೂಸಿಯಂ ಅಂತೇಳಿ. ಎ ಪರ್ಸನ್ ಇನ್ ಚಾರ್ಜ್ ಆಫ್ ಮ್ಯೂಸಿಯಂ ಅಂದ್ರೆ ಮ್ಯೂಸಿಯಂನ ಮೇಲ್ವಿಚಾರಕನನ್ನ ಏನಂತ ಕರಿತೀವಿ ಅಂತ ಕೇಳಿದ್ದಾರೆ. ಒಬ್ಬ ವ್ಯಕ್ತಿ ಇದ್ದಾನೆ, ಅವನು ಮ್ಯೂಸಿಯಂನ ಮೇಲ್ವಿಚಾರಕ ಅಂತೇಳಿ. ಇನ್ಚಾರ್ಜ್ ಅಂದ್ರೆ ಮೇಲ್ವಿಚಾರಕ. ಹಾಗಂದ್ರೆ ಅವನನ್ನ ಏನಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ನೋಡಿದಾಗ ಕ್ಯೂರೇಟರ್ ಅಂತ ಕರಿತೀವಿ. ಅದೇ ಕನ್ನಡದಲ್ಲಿ ನಾವು ಕಾಮನ್ ಆಗಿ ಮ್ಯೂಸಿಯಂ ಮೇಲ್ವಿಚಾರಕ ಅಂತ ಹೇಳ್ಬಹುದು. ಇದನ್ನ ನಾವು ಕ್ಯೂರೇಟರ್ ಅಂದ್ರೆ ಏನಂತ ನೆನ್ಪಿಟ್ಕೋಬೇಕು. ಇಲ್ಲಿ ಆಲ್ಮೋಸ್ಟ್ ಏನಂತಂದ್ರೆ ನಾವು ಒಂದು ಕನ್ನಡಕ್ಕೆ ಅದನ್ನ ಟ್ರಾನ್ಸ್ಲೇಟ್ ಮಾಡ್ಕೊಂಡಿರ್ಬೇಕು. ಹಾಗೆ ಬೈ ಹಾರ್ಟ್ ಅನ್ನ ಮಾಡಿದ್ದು ಒಳ್ಳೇದು. ಪದೇ ಪದೇ ಇವನ್ನ ನೋಡ್ತಾ ಹೋದ್ರೆ ಬೈ ಹಾರ್ಟ್ ಅವಶ್ಯಕತೆ ಇಲ್ಲ. ನೀವು ಅದನ್ನ ಮೀನಿಂಗ್ ಅನ್ನ ತಿಳ್ಕೊಂಡ್ರೆ ಸಾಕು, ನಿಮಗೆ ತಲೆಯಲ್ಲಿ ಉಳಿಯುತ್ತೆ. ಎ ಪರ್ಸನ್ ಇನ್ ಚಾರ್ಜ್ ಆಫ್ ಮ್ಯೂಸಿಯಂ, ಮ್ಯೂಸಿಯಂನ ಮೇಲ್ವಿಚಾರಕನನ್ನ ಏನಂತ ಕರಿತೀವಿ ಅಂದ್ರೆ ಕ್ಯೂರೇಟರ್ ಅಂತ ಕರಿತೀವಿ. ಏನಂದ್ರೆ ಕ್ಯೂರೇಟರ್ ಅಂತ ಹೇಳಿ. ಹಾಗೆ ಎ ಕಲೆಕ್ಷನ್ ಆಫ್ ಪೋಯಮ್ಸ್ ಅಂತ ಹೇಳಿ. ಎ ಕಲೆಕ್ಷನ್ ಆಫ್ ಪೋಯಮ್ಸ್ ಇದಕ್ಕೆ ಏನಂತ ಕರೀತಾರೆ, ಆಂಥಾಲಜಿ ಅಂತ ಕರೀತಾರೆ. ಎ ಕಲೆಕ್ಷನ್ ಆಫ್ ಪೋಯಮ್ಸ್ ಅನ್ನೋ ಮೀನಿಂಗ್ ನಿಮಗೆ ಗೊತ್ತಿರಬೇಕು. ಅಂದ್ರೆ ನಾವು ಕನ್ನಡದಲ್ಲಿ ಇದನ್ನ ಕವನ ಸಂಕಲನ ಅಂತ ಕರಿಬಹುದು. ಪದ್ಯಗಳ ಒಂದು ಸಂಗ್ರಹಣೆಗೆ ಏನಂತ ಕರಿತೀವಿ ಅಂತ, ಪದ್ಯ ಸಂಗ್ರಹ. ಒಂದು ಪದ್ಯ ಬರೀ ಪದ್ಯಗಳಂತೆ ಇರುವ ಒಂದು ಸಂಗ್ರಹಣೆಗೆ ಏನಂತ ಕರಿತೀವಿ ಅಂತ ನೋಡಿದ್ರೆ ಅದಕ್ಕೆ ಆಂಥಾಲಜಿ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ, ಕನ್ನಡದಲ್ಲಿ ಕವನ ಸಂಕಲನ ಅಂತ ಕರಿತೀವಿ. ಈ ಪದ್ಯಗಳನ್ನ ಕೂಡಿಸಿರುವಂತಹ ಒಂದು ಸಂಗ್ರಹಣೆಗೆ ಕವನ ಸಂಕಲನ ಅಂತ ಏನ್ ಕರಿತೀವಲ್ಲ ಪದ್ಯ ಸಂಗ್ರಹಕ್ಕೆ, ಅದನ್ನೇ ಇಂಗ್ಲಿಷ್ ಅಲ್ಲಿ ಆಂಥಾಲಜಿ ಅಂತ ಕರಿತೇವೆ. ಏನು ಆಂಥಾಲಜಿ ಅಂದ್ರೆ ಕವನ ಸಂಕಲನ. ಅಂದ್ರೆ ನಾವು ಕವನ ಸಂಕಲನ ಅಂತ ನೆನಪಿದ್ರೆ ಇಲ್ಲಿ ನಾವು ಇಂಗ್ಲಿಷ್ ಅಲ್ಲಿ ಯಾವ ರೀತಿ ಅದು ಕೊಟ್ಟು ಗೊತ್ತಾಗುತ್ತೆ. ಎ ಕಲೆಕ್ಷನ್ ಆಫ್ ಪೋಯಮ್ಸ್, ಎ ಕಲೆಕ್ಷನ್ ಆಫ್ ಪೋಯಮ್ಸ್ ಈಸ್ ಆಂಥಾಲಜಿ. ಏನಂತ ಕರಿತೀವಿ, ಆಂಥಾಲಜಿ. ಒನ್ ಹೂ ಪ್ರೆಸೆಂಟ್ ಎವ್ರಿವೇರ್, ಒನ್ ಹೂ ಪ್ರೆಸೆಂಟ್ ಎವ್ರಿವೇರ್ ಅಂದ್ರೆ ಒಬ್ಬ ವ್ಯಕ್ತಿ ಎಲ್ಲಾ ಕಡೆ ಕಾಣುವಂತ ವ್ಯಕ್ತಿಗೆ ಏನಂತ ಕರಿತೀವಿ ಅಂತ ಇದು ನಮಗಿಲ್ಲಿ ಅರ್ಥ ಆಗ್ತಾ ಇದೆ. ಒನ್ ಹೂ ಪ್ರೆಸೆಂಟ್ ಎವ್ರಿವೇರ್ ಅಂದ್ರೆ ಸರ್ವಂತರ್ಯಾಮಿ ಅಂತೇಳಿ ನಾವು ಕನ್ನಡದಲ್ಲಿ ಏನನ್ನ ನೋಡ್ತೀವಲ್ಲ, ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಓಮ್ನಿ ಪ್ರೆಸೆಂಟ್ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಎಲ್ಲಾ ಕಡೆ ಇರುವಂತ ಅವ್ರಿಗೆ ಏನಂತ ಕರಿತೀವಿ ಕನ್ನಡದಲ್ಲಿ, ಎಲ್ಲಾ ಕಡೆ ಇರುವಂತಹ ಎಲ್ಲಾ ಕಡೆ ಕಾಣುವಂತ ವ್ಯಕ್ತಿಯನ್ನ ಏನಂತ ಕರಿತೀವಿ, ಸರ್ವಂತರ್ಯಾಮಿ ಅಂತ ಕರಿತೀವಿ. ಉದಾಹರಣೆಗೆ ದೇವರು ಸರ್ವಂತರ್ಯಾಮಿ ಅಂತ ಹೇಳ್ತೀವಿ, ಹೌದಾ. ಅದನ್ನ ಕನ್ನಡದಲ್ಲಿ ನಾವು ಸರ್ವಂತರ್ಯಾಮಿ ಅಂತ ಕರೆದ್ರೆ ಅದೇ ಇಂಗ್ಲಿಷ್ ಅಲ್ಲಿ ಓಮ್ನಿ ಪ್ರೆಸೆಂಟ್ ಅಂತ ಕರೀತಾರೆ. ಓಮ್ನಿ ಪ್ರೆಸೆಂಟ್ ಇಲ್ಲಿ ಹೇಳಿದ್ರೆ ಒನ್ ಹೂ ಪ್ರೆಸೆಂಟ್ ಎವ್ರಿವೇರ್, ಇಷ್ಟೇ. ಇಲ್ಲಿ ಪ್ರೆಸೆಂಟ್ ಅಂತ ಇದೆ, ಎಲ್ಲಾ ಕಡೆ ಇರುವಂತದ್ದು. ನಾವು ಅದಕ್ಕೆ ಓಮ್ನಿ ಅಂತ ಸೇರಿಸಿದ್ರೆ ಓಮ್ನಿ ಪ್ರೆಸೆಂಟ್ ಅಂತ ಹೇಳಿ. ಸರ್ವಂತರ್ಯಾಮಿಗೆ ಏನಂತ ಕರಿತೀವಿ, ಓಮ್ನಿ ಪ್ರೆಸೆಂಟ್. ಒನ್ ಹೂ ನೋಸ್ ಎವ್ರಿಥಿಂಗ್. ನೆಕ್ಸ್ಟ್ ಬಂದು ಒನ್ ಹೂ ನೋಸ್ ಎವ್ರಿಥಿಂಗ್ ಅಂದ್ರೆ ಎಲ್ಲ ತಿಳಿದವನು ಅಂತೇಳಿ. ಇದರ ಅರ್ಥ ಏನು, ಒನ್ ಹೂ ನೋಸ್ ಎವ್ರಿಥಿಂಗ್, ಎಲ್ಲಾ ತಿಳಿದವನು. ಎಲ್ಲಾ ತಿಳಿದವನಿಗೆ ಕನ್ನಡದಲ್ಲಿ ಏನಂತ ಕರಿತೀವಿ, ಸರ್ವಜ್ಞ ಅಂತ ಕರಿತೀವಿ. ಅದೇ ಇಂಗ್ಲಿಷ್ ಅಲ್ಲಿ ನೋಡೋಣ ಏನಂತ ಕರಿತೀವಿ ಸರ್ವಜ್ಞೆ, ಓಮ್ನಿ ಸೈಂಟ್ ಅಂತೇಳಿ. ಓಮ್ನಿ ಸೈಂಟ್, ಸೈಂಟ್ ಅಂದ್ರೆ ನೆನಪಿರ್ಲಿ ನಾಲೆಡ್ಜ್ ಅಂತೇಳಿ. ಸೈನ್ಸ್ ಅಂತ ಗೊತ್ತಿಲ್ಲ, ವಿಜ್ಞಾನ ಅಂದ್ರೆ ಒಂದು ಜ್ಞಾನವನ್ನ ಹೊಂದಿರುವಂತ, ಎಲ್ಲಾ ಜ್ಞಾನವನ್ನ ಹೊಂದಿರುವಂತನಿಗೆ ಏನಂತ ಕರಿತೀವಿ, ಎಲ್ಲಾ ಬಲ್ಲವ ಯಾರು, ಸರ್ವಜ್ಞ. ಅದೇ
ಇಲ್ಲಿ ಇಂಗ್ಲಿಷಲ್ಲಿ ಅದನ್ನೇ ಕೇಳಿದ್ದಾರೆ, ಎಲ್ಲ ತಿಳಿದವ್ರು ಯಾರು ಅಂತ ಕೇಳಿದ್ದಾರೆ. ಅದಕ್ಕೆ ಇಂಗ್ಲಿಷಲ್ಲಿ ಸರ್ವಜ್ಞನಿಗೆ ಓಮ್ನಿ ಸೈಂಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ಓಮ್ನಿ ಸೈಂಟ್. ಹಾಗೆ ನೆಕ್ಸ್ಟ್ ಬಂದು ಒನ್ ಹೂ ಇಸ್ ಆಲ್ ಪವರ್ಫುಲ್. ಒನ್ ಹೂ ಇಸ್ ಆಲ್ ಪವರ್ಫುಲ್ ಅಂತೇಳಿ ಅಂದ್ರೆ ಇವನು ಶಕ್ತಿವಂತ ಅಂತ ಹೇಳೋವಂಥದ್ದು. ಇವನು ಎಲ್ಲರಿಗಿಂತ ಶಕ್ತಿವಂತ ಅಂತ ಏನ್ ಕರಿತೀವಲ್ಲ ಆ ತರ ಹೇಳೋವಂಥದ್ದು. ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಓಮ್ನಿ ಪೊಟೆಂಟ್ ಅಂತ ಕರಿತೀವಿ. ಉದಾಹರಣೆಗೆ ನಾವು ಭೀಮಾ ಅಂತ ಅನ್ಕೊಳ್ಳೋಣ. ಒನ್ ಹೂ ಇಸ್ ಆಲ್ ಪವರ್ಫುಲ್ ಅಂದ್ರೆ ಎಲ್ಲರಿಗಿಂತ ಶಕ್ತಿ ಉಳ್ಳವನ ಅಂತ ನಾವು ಸುಮ್ಮನೆ ಉದಾಹರಣೆಗೆ ಹೇಳ್ತಿದ್ದೀನಿ. ಒನ್ ಹೂ ಇಸ್ ಆಲ್ ಪವರ್ಫುಲ್ ಅಂತಂದ್ರೆ ಓಮ್ನಿ ಪೊಟೆಂಟ್ ಅಂತೇಳಿ ಕರಿತೀವಿ. ಪೊಟೆಂಟ್ ಅಂದ್ರೆ ಗೊತ್ತು, ಇಲ್ಲೇ ಇದೆ, ಅದ್ರ ಅರ್ಥದಲ್ಲೇ ಇದೆ. ಪವರ್ಫುಲ್ಗೆ ಇನ್ನೊಂದು ವರ್ಡ್ ಇದೆ, ಪೊಟೆಂಟ್ ಅಂದ್ರೆ ಪೊಟೆನ್ಶಿಯಲ್ ಅಂತ ಏನ್ ಕರಿತೀವಲ್ಲ, ಶಕ್ತಿ, ಅದಕ್ಕೆ ಓಮ್ನಿ ಪೊಟೆಂಟ್ ಅಂತ ಬಂದಿದೆ. ಹಾಗೆ ಎ ಲವರ್ ಆಫ್ ಮ್ಯಾನ್ ಕೈಂಡ್. ಎ ಲವರ್ ಆಫ್ ಮ್ಯಾನ್ ಕೈಂಡ್ ಅಂದ್ರೆ ಮನುಷ್ಯತ್ವವನ್ನ ಇಷ್ಟಪಡುವಂತವನು, ಮಾನವತ್ವ, ಒಂದು ಮನುಷ್ಯತ್ವವನ್ನ ಇಷ್ಟಪಡುವಂತವನಿಗೆ ಏನಂತ ಕರಿತೀವಿ? ಫಿಲಾಂಥ್ರಪಿಸ್ಟ್ ಅಂತ ಹೇಳಿ ಕರಿತೀವಿ. ಓಕೆ, ಫಿಲಾಂಥ್ರಪಿಸ್ಟ್. ಎ ಲವರ್ ಆಫ್ ಮ್ಯಾನ್ ಕೈಂಡ್ಗೆ ಏನಂತ ಕರಿತೀವಿ? ಫಿಲಾಂಥ್ರಪಿಸ್ಟ್ ಅಂತೇಳಿ. ಎ ಹೇಟರ್ ಆಫ್ ಮ್ಯಾನ್ ಕೈಂಡ್ ಅಂದ್ರೆ ಮನುಷ್ಯತ್ವ ಇಷ್ಟಪಡಲ್ಲ, ಮಾನವತ್ವವನ್ನ ಇಷ್ಟ ಪಡದೇ ಇರುವಂತ ವ್ಯಕ್ತಿಗೆ ಏನಂತೆ? ಮಿಸ್ ಆಂಥ್ರೋಪ್ ಅಂತ. ಈ ಮಾನವ ಜನ್ಮ ದೊಡ್ಡದು ಅಂತ ಹೇಳೋದು ಫಿಲಾಂಥ್ರೋಪಿಸ್ಟ್ ಅಂತ ಹೇಳ್ಬೋದು. ಅದನ್ನ ಪುರಂದರ ಸರ್ ಹೇಳಿದಾರಲ್ಲ ಹಾಗೆ ಫಿಲಾಂಥ್ರೋಪಿಸ್ಟ್ ಅಂತ ಹೇಳಿ. ಅದೇ ಈ ಮಾನವತ್ವ ಏನಪ್ಪಾ, ಮನುಷ್ಯನಾಗಿ ಹುಟ್ಟಬಾರ್ದು ಅಂತ ಅಂತೀವಲ್ಲ, ಹೇಟರ್ ಆಫ್ ಮ್ಯಾನ್ ಕೈಂಡ್. ಅದಕ್ಕೇನಂತ ಕರೀತಾರೆ? ಮಿಸ್ ಆಂಥ್ರೋಪ್. ಫಿಲಾಂಥ್ರೋಪಿಸ್ಟ್ ಅಂದ್ರೆ ಎ ಲವರ್ ಆಫ್ ಮ್ಯಾನ್ ಕೈಂಡ್, ಅದೇ ಅಂದ್ರೆ ಮನುಷ್ಯತ್ವವನ್ನ ಇಷ್ಟಪಡೋನು. ಅದೇ ಎ ಹೇಟರ್ ಆಫ್ ಮ್ಯಾನ್ ಕೈಂಡ್ ಅಂದ್ರೆ ಮನುಷ್ಯತ್ವ ಇಷ್ಟಪಡದೇ ಇರೋವಂಥವನಿಗೆ, ಮಾನವತ್ವ ಇಷ್ಟಪಡದೇ ಇರುವಂತ ವ್ಯಕ್ತಿಗೆ ಏನಂತ ಕರೀತೀವಿ? ಮಿಸ್ ಆಂಥ್ರೋಪ್ ಅಂತ. ಒನ್ ಹೂ ಹ್ಯಾಸ್ ಲಾಸ್ಟ್ ಪೇರೆಂಟ್ಸ್ ಅಂದ್ರೆ ನೋಡ್ರಿ, ನೀವೆಲ್ಲವನ್ನೂ ಇವೇನು ಸ್ವಲ್ಪ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ಕೊಡ್ರಿ, ಹಂಗಂದ್ರೆ ನಿಮ್ಗೆ ಬೇಗ ಅರ್ಥ ಆಗುತ್ತೆ. ಒನ್ ಹೂ ಹ್ಯಾಸ್ ಲಾಸ್ಟ್ ಪೇರೆಂಟ್ಸ್. ಒನ್ ಹೂ ಹ್ಯಾಸ್ ಲಾಸ್ಟ್ ಪೇರೆಂಟ್ಸ್ ಅಂದ್ರೆ ಒಬ್ಬ ಒಬ್ಬ ವ್ಯಕ್ತಿ ತಂದೆ ತಾಯಿನ ಕಳ್ಕೊಂಡ್ರೆ ಏನಂತ ಕರಿತೀವಿ? ಅನಾಥ ಅಂತ ಕರಿತೀವಿ. ಹೌದಾ? ಕನ್ನಡದಲ್ಲಿ ನಾವೇನಂತ ಕರಿತೀವಿ? ತಂದೆ ತಾಯಿ ಇಲ್ಲದೆ ಇರೋ ವ್ಯಕ್ತಿಗೆ ಏನಂತ ಕರಿತೀವಿ? ಅನಾಥ ಅಂತ ಕರಿತೀವಿ. ಅದೇ ರೀತಿ ಇಂಗ್ಲಿಷ್ ಅಲ್ಲಿ ಆರ್ಫನ್ ಅಂತ ಕರೀತಾರೆ. ಒನ್ ಹೂ ಹ್ಯಾಸ್ ಲಾಸ್ಟ್ ಪೇರೆಂಟ್ಸ್, ತಂದೆ ತಾಯಿಯನ್ನ ಕಳ್ಕೊಂಡಿರೋ ಅಂತ ಏನಂತ ಕರಿತೀವಿ? ಆರ್ಫನ್. ಕನ್ನಡದಲ್ಲಿ ಅನಾಥ, ಅದೇ ಇಂಗ್ಲಿಷ್ ಅಲ್ಲಿ ಆರ್ಫನ್ ಅಂತ ಕರಿತೀವಿ. ಆರ್ಫನೇಜ್ ಅಂತ ಕೇಳಿರ್ತೀರ. ಆರ್ಫನೇಜ್ ಅಂದ್ರೆ ಅನಾಥ ಆಶ್ರಮ ಅಂತೇಳಿ. ಆರ್ಫನೇಜ್ ಅಂದ್ರೆ ಅನಾಥ ಆಶ್ರಮ, ಆರ್ಫನ್ ಅಂದ್ರೆ ಅನಾಥ. ಇನ್ಕೆಪಬಲ್ ಆಫ್ ಬೀಯಿಂಗ್ ಕರೆಕ್ಟೆಡ್. ಇನ್ಕೆಪಬಲ್ ಆಫ್ ಬೀಯಿಂಗ್ ಕರೆಕ್ಟೆಡ್ ಅಂದ್ರೆ ಒಂದು ಕರೆಕ್ಷನ್ ಮಾಡಕ್ ಆಗದೆ ಇರೋದಂತದನ್ನ ಏನಂತ ಕರಿತೀವಿ ಅಂತ. ಕರೆಕ್ಷನ್ ಮಾಡಕ್ ಆಗ್ತಾ ಇಲ್ಲ ಅದನ್ನ, ಅದಕ್ಕೆ ಏನಂತ ಕರಿತೀವಿ? ಇನ್ಕಾರಿಜಿಬಲ್ ಅಂತ ಕರೀತಾರೆ. ಇವು ಕೆಲವೊಂದು ಅರ್ಥ ಆಗದೆ ಇರುವಂತ ಪದಗಳನ್ನ ನಾವು ಪದೇ ಪದೇ ನೋಡ್ತಾ ಹೋಗ್ಬೇಕು, ಕೇಳ್ತಾ ಇರ್ಬೇಕು. ಹಂಗಾದಾಗ ಮಾತ್ರ ಇವನ್ನ ನಾವು ನೆನಪಲ್ಲಿ ಇಟ್ಕೋಬಹುದು. ಆಮೇಲೆ ಸ್ವಲ್ಪ ಅವನ ಮೀನಿಂಗ್ ಅನ್ನ ತಿಳ್ಕೊಂಡು ಬೈ ಹಾರ್ಟ್ ಮಾಡೋದು ಒಳ್ಳೇದು. ಇನ್ಕೆಪಬಲ್ ಆಫ್ ಬೀಯಿಂಗ್ ಕರೆಕ್ಟೆಡ್. ಇನ್ಕೆಪಬಲ್ ಆಫ್ ಬೀಯಿಂಗ್ ಕರೆಕ್ಟೆಡ್ ಅಂದ್ರೆ ಕರೆಕ್ಟ್ ಮಾಡಕ್ಕೆ ಆಗದೆ ಇರೋಂಥದ್ದನ್ನ ಏನಂತ ಕರಿತೀವಿ? ಇನ್ಕಾರಿಜಿಬಲ್ ಅಂತ ಹೇಳಿ ಕರಿತೀವಿ. ಏನಂತ ಕರಿತೀವಿ? ಇನ್ಕಾರಿಜಿಬಲ್ ಅಂತ ಹೇಳಿ. ಗೌರ್ಮೆಂಟ್ ರನ್ ಬೈ ಒನ್ ಪರ್ಸನ್. ಗೌರ್ಮೆಂಟ್ ರನ್ ಬೈ ಒನ್ ಪರ್ಸನ್ ಅಂದ್ರೆ ಸರ್ಕಾರ ಕೇವಲ ಒಬ್ಬ ವ್ಯಕ್ತಿಯಿಂದ ನಡೆಯುವಂತ ಸರ್ಕಾರವನ್ನ ಏನಂತ ಕರಿತೀವಿ ಅಂತಂದ್ರೆ ಆಟೋಕ್ರಸಿ ಅಂತ ಕರಿತೀವಿ. ಏನಂತ ಕರಿತೀವಿ? ಆಟೋಕ್ರಸಿ ಅಂತ ಹೇಳಿ. ಅದೇ ಮರ್ಡರ್ ಆಫ್ ಒನ್ ಸೆಲ್ಫ್ ಅಂತೇಳಿ, ತನ್ನಷ್ಟಕ್ಕೆ ತಾನೇ ಕೊಲೆ ಆದ್ರೆ, ತನ್ನಷ್ಟಕ್ಕೆ ತಾನೇ ಹತ್ಯೆ ಆದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಹತ್ಯೆ ಅನ್ನಲ್ಲ, ಅದೇ ತನಗ್ ತಾನೇ ಸತ್ರೆ ಏನಂತ ಕರಿತೀವಿ? ಸ್ಯೂಸೈಡ್ ಅಂತ ಕರಿತೀವಿ. ಆತ್ಮಹತ್ಯೆ ಅಂತೇನ್ ಕರಿತೀವಲ್ಲ ಅದು. ತನಗ್ ತಾನೇ ಸತ್ರೆ ಅಂದ್ರೆ ತಾನೇ ನೇಣ್ ಹಾಕೊಳ್ಳೋದು ಇವೇನಂತೀವಲ್ಲ ಆತ್ಮಹತ್ಯೆ, ಅದನ್ನ ಕನ್ನಡದಲ್ಲಿ ಮರ್ಡರ್ ಆಫ್ ಒನ್ ಸೆಲ್ಫ್ ಅನ್ನೋದಕ್ಕೆ ನಾವು ಆತ್ಮಹತ್ಯೆ ಅಂತ ಕರಿತೀವಿ. ಅದನ್ನ ಇಂಗ್ಲಿಷ್ ಅಲ್ಲಿ ಸ್ಯೂಸೈಡ್ ಅಂತ ಕರಿತೀವಿ. ಒನ್ ಹೂ ಕಂಪೈಲ್ಸ್ ಅ ಡಿಕ್ಷನರಿ. ಒನ್ ಹೂ ಕಂಪೈಲ್ಸ್ ಅ ಡಿಕ್ಷನರಿ ಅಂತೇಳಿ. ಡಿಕ್ಷನರಿಯನ್ನ ಏನ್ ಹೇಳ್ಬೇಕಿದು? ಒನ್ ಹೂ ಕಂಪೈಲ್ಸ್ ಅ ಡಿಕ್ಷನರಿ ಅಂದ್ರೆ ಲೆಕ್ಸಿಕೋಗ್ರಾಫರ್ ಅಂತ ನೆನ್ಪಿಟ್ಕೊಳ್ಳಿ. ಒನ್ ಹೂ ಕಂಪೈಲ್ಸ್ ಅ ಡಿಕ್ಷನರಿ, ಲೆಕ್ಸಿಕೋಗ್ರಾಫರ್. ಒನ್ ಹೂ ಡೈಸ್ ಫಾರ್ ಅ ನೋಬಲ್ ಕಾಸ್ ಅಂದ್ರೆ ಒಂದು ಶ್ರೇಷ್ಠ ಕಾರಣಕ್ಕಾಗಿ ಸತ್ರೆ ಅವನನ್ನ ಏನಂತ ಕರಿತೀವಿ ನಾವು ಅಂತಂದ್ರೆ ಮಾರ್ಟೈರ್ ಅಂತ ಕರಿತೀವಿ. ಉದಾಹರಣೆಗೆ ಮಾರ್ಟೈರ್ ಅಂತ ಯಾರನ್ನ ಕರಿತೀವಿ ನಾವು ಗೊತ್ತೇ ಇದೆ? ಮಹಾತ್ಮ. ಮಾರ್ಟೈರ್ ಅಂತೇಳಿ ಏನ್ ಕರಿತೀವಲ್ಲ, ಮಹಾತ್ಮ ಗಾಂಧಿ ಅಂತೇಳಿ ಕರಿತೀವಿ. ಕನ್ನಡದಲ್ಲಿ ನಾವೇನಂತ ಕರಿತೀವಿ?
ಮಹಾತ್ಮ ಅಂತ ಏನ್ ಕರಿತೀವಲ್ಲ ಅದೇ ಪದದ ಅರ್ಥ. ಗಾಂಧಿ ಇವಾಗ ಆ ಗಾಂಧಿ ತೀರ್ಕೊಂಡ್ರು. ಯಾವ ಕಾರಣಕ್ಕೆ ಸತ್ರು ಅವರು ಅಂದ್ರೆ ಒಂದು ಶ್ರೇಷ್ಠ ಕಾರಣಕ್ಕೆ, ಅಂದ್ರೆ ಒಂದು ದೊಡ್ಡ ಒಂದು ತ್ಯಾಗನೆ ಮಾಡಿದ್ರು ನಮ್ಮ ಸ್ವಾತಂತ್ರ್ಯ ಸಲುವಾಗಿ, ದೇಶದ ಸ್ವಾತಂತ್ರ್ಯಕ್ಕಾಗಿ ಸತ್ತಿರೋದಕ್ಕೆ ಅವರಿಗೆ ನಾವೇನಂತ ಕರಿತೀವಿ, ಮಹಾತ್ಮ ಅಂತ ಕರಿತೀವಿ. ಅದಕ್ಕೆ ಯಾರೇ ಆಗಲಿ ಒಂದು ಉನ್ನತ ಕಾರಣಕ್ಕೆ, ಒಂದು ಆ ಉತ್ತಮ ಕಾರಣಕ್ಕಾಗಿ ಏನಾದ್ರು ಸತ್ರೆ ಅವ್ರಿಗೆ ಏನಂತ ಕರಿತೀವಿ ಅಂದ್ರೆ ಮಾರ್ಟೈರ್ ಅಂತ ಕರಿತೀವಿ. ಮಹಾತ್ಮ ಅಂತ ಏನ್ ಕರಿತೀವಲ್ಲ ಅದಕ್ಕೆ. ಹೋರಾಟ ಮಾಡಿ ಸತ್ರು ಗಾಂಧೀಜಿಯವರ, ಅದಕ್ಕೆ ನಾವು ಅವರನ್ನ ಮಹಾತ್ಮ ಅಂತ ಕರಿತೀವಿ, ಮಾರ್ಟೈರ್ ಗಾಂಧಿ ಅಂತೇಳಿ. ಅದೇ ಇದು ಏನಂತಂದ್ರೆ ಮಾರ್ಟೈರ್ ಅಂತ ಕರಿತೀವಿ. ಒನ್ ಹೂ ಲೈವ್ಸ್ ಆನ್ ಫ್ಲೆಶ್, ಒನ್ ಹೂ ಲೈವ್ಸ್ ಆನ್ ಫ್ಲೆಶ್ ಅಂದ್ರೆ ಮಾಂಸಾಹಾರಿ ಅಂತ ಏನ್ ಕರಿತೀವಲ್ಲ ಆ ತರ. ಮಾಂಸವನ್ನ ಇಷ್ಟಪಡುವಂತವ್ರು ಯಾರು, ಮಾಂಸಾಹಾರಿಗಳಂತ ಏನ್ ಕರಿತೀವಲ್ಲ ಅವರಿಗೆ ಒನ್ ಹೂ ಲೈವ್ಸ್ ಆನ್ ಫ್ಲೆಶ್ ಅಂದ್ರೆ ಮಾಂಸದ ಮೇಲೆನೆ ಇರ್ತಾರೆ. ಮಾಂಸವನ್ನು ತಿನ್ನುವಂತವರು ಯಾರು ಅಂದ್ರೆ ಕಾರ್ನಿವೋರಸ್ ಅಂತ. ಕಾರ್ನಿವೋರಸ್ ಅಂತ ಕೇಳಿದೀವಿ. ಮಾಂಸಾಹಾರಿಗಳಿಗೆ ಏನಂತ ಕರಿತೀವಿ, ಕಾರ್ನಿವೋರಸ್. ಒನ್ ಹೂ ಇಸ್ ಅನೇಬಲ್ ಟು ಪೇ ಹಿಸ್ ಡೆಟ್ಸ್, ಇದಂತೂ ಕೇಳಿದಾರೆ ಇವೆಲ್ಲ ಎಕ್ಸಾಮ್ಗಳಲ್ಲಿ. ಒನ್ ಹೂ ಇಸ್ ಅನೇಬಲ್ ಟು ಪೇ ಹಿಸ್ ಡೆಟ್ಸ್ ಅಂದ್ರೆ ಸಾಲವನ್ನ ತೀರ್ಸಕ್ಕಾಗದೇ ಇರೋನಂತ. ಸಾಲವನ್ನ ತೀರ್ಸಕ್ಕಾಗದೇ ಇರೋನಿಗೆ ಏನಂತ ಕರಿತೀವಿ ನಾವು, ದಿವಾಳಿಕೋರ ಅಂತ ಕರಿತೀವ. ಉದಾಹರಣೆಗೆ ಯಾರಪ್ಪ ಅಂದ್ರೆ ವಿಜಯ್ ಮಲ್ಯ, ನೀರವ್ ಮೋದಿ ಅವರೇನು ನೋಡಿದೀವಲ್ಲ, ಸಾಲ ಮಾಡಿ ಆಮೇಲೆ ಆ ಸಾಲವನ್ನ ತೀರ್ಸದೇ ಇರೋದಕ್ಕೆ ನಾವೇನಂತ ಕರಿತೀವಿ, ಒನ್ ಹೂ ಇಸ್ ಅನೇಬಲ್ ಟು ಪೇ ಹಿಸ್ ಡೆಟ್ಸ್, ದಿವಾಳಿಕೋರ ಅಂತ ಕರಿಬಹುದು. ಅದನ್ನ ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ ಮೇನ್ ಇನ್ಸಾಲ್ವೆಂಟ್. ಇನ್ಸಾಲ್ವೆಂಟ್ ಅಂದ್ರೆ ಯಾರು, ದಿವಾಳಿಕೋರ. ಮತ್ತೆ ಇನ್ನೊಂದು ಇದೆ ಅದಕ್ಕೆ, ಬ್ಯಾಂಕ್ ರಪ್ಟ್ ಅಂತಾನೂ ಕರೀತಾರೆ. ಇನ್ಸಾಲ್ವೆಂಟ್, ಬ್ಯಾಂಕ್ ರಪ್ಟ್, ಇವೆರಡನ್ನ ಯಾವ್ದಕ್ಕೆ ಕರೀತಾರೆ ಅಂದ್ರೆ ದಿವಾಳಿಕೋರನಿಗೆ ಇನ್ಸಾಲ್ವೆಂಟ್ ಅಥವಾ ಬ್ಯಾಂಕ್ ರಪ್ಟ್ ಅಂತ ಕರೀತಾರೆ. ಒನ್ ಹೂ ಈಸ್ ಅನೇಬಲ್ ಟು ಪೇ ಹಿಸ್ ಡೆಟ್ಸ್. ಒನ್ ಹೂ ಲೈವ್ಸ್ ಆನ್ ಹ್ಯೂಮನ್ ಫ್ಲೆಶ್ ಅಂದ್ರೆ ಏನಂತಾರಲ್ಲ, ಒನ್ ಹೂ ಲೈವ್ಸ್ ಆನ್ ಹ್ಯೂಮನ್ ಫ್ಲೆಶ್ ಅಂದ್ರೆ ಮನುಷ್ಯನ ಮಾಂಸವನ್ನ ತಿನ್ನುವಂತವನಿಗೆ ಏನಂತ ಕರಿತೀವಿ ಅಂತ. ಇದು ನಾವು ಕನ್ನಡದಲ್ಲಿ ಈಸಿಯಾಗಿ ಹೇಳ್ಬಿಡ್ತೀವಿ, ನರಭಕ್ಷಕ ಅಂತ ಕರಿತೀವಿ. ಒನ್ ಹೂ ಲೈವ್ಸ್ ಆನ್ ಹ್ಯೂಮನ್ ಫ್ಲೆಶ್ ಅಂದ್ರೆ ಮನುಷ್ಯನ ಮಾಂಸವನ್ನ ತಿನ್ನುವಂತವನಿಗೆ ಏನಂತ ಕರಿತೀವಿ, ನರಭಕ್ಷಕ ಅಂತ. ಅದೇ ಇಂಗ್ಲಿಷ್ ಅಲ್ಲಿ ನರಭಕ್ಷಕನಿಗೆ ಏನಂತ ಕರೀತಾರೆ, ಕ್ಯಾನಿಬಲ್ ಅಂತ ಕರೀತಾರೆ. ಇಂಗ್ಲಿಷ್ ಅಲ್ಲಿ ಏನು ನರಭಕ್ಷನಿಗೆ ಕ್ಯಾನಿಬಲ್ ಅಂತೇಳಿ. ಒನ್ ಹೂ ಲೈವ್ಸ್ ಆನ್ ಹ್ಯೂಮನ್ ಫ್ಲೆಶ್, ಹ್ಯೂಮನ್ ಅಂದ್ರೆ ಮನುಷ್ಯನ, ಫ್ಲೆಶ್ ಅಂದ್ರೆ ಮಾಂಸ, ಮನುಷ್ಯನ ಮಾಂಸವನ್ನ ತಿಂದು ಜೀವಿಸುವಂತವನಿಗೆ ಏನಂತ ಕರಿತೀವಿ, ನರಭಕ್ಷಕ. ಇಂಗ್ಲಿಷ್ ಅಲ್ಲಿ ಕ್ಯಾನಿಬಲ್ ಅಂತೇಳಿ. ಸ್ಟಡಿ ಆಫ್ ಕಾಯಿನ್ಸ್, ಸ್ಟಡಿ ಆಫ್ ಕಾಯಿನ್ಸ್ ಅಂತಂದ್ರೆ, ಸ್ಟಡಿ ಆಫ್ ಕಾಯಿನ್ಸ್ ಗೊತ್ತಾ ಇದೆ, ನಾಣ್ಯಗಳ ಒಂದು ಅಧ್ಯಯನಕ್ಕೆ ಏನಂತ ಕರಿತೀವಿ ಅಂತೇಳಿ, ನಾಣ್ಯಶಾಸ್ತ್ರ ಅಂತ ಕರಿಬಹುದು. ನಾಣ್ಯಗಳ ಅಧ್ಯಯನಕ್ಕೆ ಏನಂತ ಕರಿತೀವಿ, ನಾಣ್ಯಶಾಸ್ತ್ರ ಅಂತ ಅನ್ಕೋಬಹುದು. ಅದನ್ನ ಇಂಗ್ಲಿಷ್ ಅಲ್ಲಿ ನ್ಯೂಮಿಸ್ಮೆಟಿಕ್ಸ್ ಅಂತ ಕರೀತಾರೆ. ನಾಣ್ಯಶಾಸ್ತ್ರಕ್ಕೆ ಏನಂತ ಕರೀತಾರೆ, ನ್ಯೂಮಿಸ್ಮೆಟಿಕ್ಸ್. ಓಕೆ, ನ್ಯೂಮಿಸ್ಮೆಟಿಕ್ಸ್. ನೆಕ್ಸ್ಟ್ ಬಂದು ಒನ್ ಹೂ ಡಸಂಟ್ ಟೇಕ್ ಆಲ್ಕೋಹಾಲ್. ಒನ್ ಹೂ ಡಸಂಟ್ ಟೇಕ್ ಆಲ್ಕೋಹಾಲ್ ಅಂದ್ರೆ ಯಾರು ಮದ್ಯಪಾನವನ್ನ ಮಾಡೋದಿಲ್ಲ ಅವ್ರಿಗೆ ಏನಂತ ಕರೀತಾರೆ ಅಂತೇಳಿ. ಅವ್ರು ಮದ್ಯ ವ್ಯಸನಿ ಅಲ್ಲ ಅಂತ ಏನ್ ಕರಿತೀವಲ್ಲ, ಯಾವುದೇ ಒಂದು ಮದ್ಯ ವ್ಯಸನಿ ಇಲ್ಲ, ಹಾಬಿ ಇಲ್ಲ ಅಂತ ಏನ್ ಕರಿತೀವಲ್ಲ, ಅಂತವ್ರಿಗೆ ಏನಂತ ಕರಿತೀವಿ ಅಂದ್ರೆ ಆಲ್ಕೋಹಾಲ್ ಅನ್ನ ಸೇವಿಸದೇ ಇರುವಂತವ್ರಿಗೆ ಏನಂತ ಕರಿತೀವಿ. ಇಂಗ್ಲಿಷ್ ಅಲ್ಲಿ ನೋಡಿದ್ರೆ ಅವ್ರಿಗೆ ಟೀಟೋಟ್ಯಾಲರ್ ಅಂತ ಕರೀತಾರೆ. ಟೀಟೋಟ್ಯಾಲರ್. ಓಕೆ, ಕುಡಿಯೋ ಚಟವನ್ನ ಹೊಂದಿರದೇ ಇರುವಂತ ವ್ಯಕ್ತಿಗೆ ಏನಂತ ಕರಿತೀವಿ, ಟೀಟೋಟ್ಯಾಲರ್ ಅಂತೇಳಿ. ಎ ಪ್ಲೇಸ್ ಆಫ್ ಬೀಸ್, ಎ ಪ್ಲೇಸ್ ಆಫ್ ಬೀಸ್, ಬೀಸ್ ಅಂದ್ರೆ ಜೇನು ನೊಣಗಳು. ಈ ಜೇನು ನೊಣಗಳ ಇರುವಂತಹ ಒಂದು ಸ್ಥಳಕ್ಕೆ ಏನಂತ ಕರಿತೀವಿ, ಎ ಪ್ಲೇಸ್ ಆಫ್ ಬೀಸ್. ಜೇನು ನೊಣಗಳ ಇರುವಂತಹ ಸ್ಥಳಕ್ಕೆ ಜೇನು ಗೂಡು ಅಂತ ಕರಿತೀವಿ. ಅದನ್ನೇ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ, ಹೈವ್ ಅಂತ ಕರಿತೀವಿ. ಹನಿ ಬಿ ಅಂತ ಏನ್ ಕರಿತೀವಲ್ಲ ಅದೇ ತರ ಹೈವ್ ಅಂತೇಳಿ. ಎ ಪ್ಲೇಸ್ ಆಫ್ ಬೀಸ್ ಕಾಲ್ಡ್ ಹೈವ್. ಓಕೆ, ನೆಕ್ಸ್ಟ್ ಒಂದು ಈಸಿಲಿ ಬ್ರೋಕನ್ ಅಂತೇಳಿ. ಸಾರಿ, ಇಲ್ಲಿ ಟೈಪ್ ಆಗಿಲ್ಲ ಅದು. ಈಸಿಲಿ ಬ್ರೋಕನ್ ಅಂದ್ರೆ ಬೇಗ ಮುರಿಯುವಂಥದ್ದು ಅಂತೇಳಿ. ಈಸಿಲಿ ಬ್ರೋಕನ್ ಬೇಗ ಬರುವಂತದ್ದು ಅಂದ್ರೆ ಫ್ರಗೈಲ್ ಅಂತ ಕರಿತೀವಿ. ಅದನ್ನ ಏನಂತ ಕರಿತೀವಿ ಅಂದ್ರೆ ಫ್ರಗೈಲ್ ಅಂತೇಳಿ. FRA ಆಮೇಲೆ GILE ಅಂತೇಳಿ, ಫ್ರಗೈಲ್. ನೆಕ್ಸ್ಟ್ ಒಂದು ಎ ಮ್ಯಾನ್ ಹೂ ಇಸ್ ಹ್ಯಾವಿಂಗ್ ದ ಕ್ವಾಲಿಟೀಸ್ ಆಫ್ ವುಮನ್ ಅಂತೇಳಿ. ಎ ಮ್ಯಾನ್ ಹೂ ಇಸ್ ಹ್ಯಾವಿಂಗ್ ದ ಕ್ವಾಲಿಟೀಸ್ ಆಫ್ ವುಮನ್ ಅಂತ ಅಂದ್ರೆ ಒಂದು ಕರಿತೀವಿ ನೋಡಿ, ಯಾವುದೇ ಒಂದು ಮನುಷ್ಯನಿಗೆ
ಮನುಷ್ಯನಿಗೆ ಹೆಂಗರಳಿದೆಯಪ್ಪ ಅಂತೇನು ಕರಿತೀವಿ. ಅಂದ್ರೆ ಹೆಣ್ಣಿನ ಗುಣಗಳನ್ನ ಹೊಂದಿರುವಂತಹ ಒಬ್ಬ ಮನುಷ್ಯನಿಗೆ ಏನಂತ ಕರಿತೀವಿ ಅಂದ್ರೆ ಹೆಂಗರಳನ್ನ ಹೊಂದಿರುವಂತವನು ಅಂತೇಳಿ ಕರಿತೀವಲ್ಲ, ಅವನಿಗೆ ಏನಂತೀವಿ ಎಫೆಮಿನೇಟ್ ಅಂತ ಕರಿತೀವಿ. ಹೆಂಗರಳು ಅಂತೇಳಿ ಎಫೆಮಿನೇಟ್ ಏನಂತ ಕರಿತೀವಿ, ಎಫೆಮಿನೇಟ್ ಅಂತೇಳಿ. ಹಾಗೆ ಎ ಫಸ್ಟ್ ಅಟೆಂಪ್ಟ್ ಆರ್ ಆಕ್ಟ್ ಆಫ್ ಇಟ್ಸ್ ಕೈಂಡ್ ಅಂತೇಳಿ. ಎ ಫಸ್ಟ್ ಅಟೆಂಪ್ಟ್ ಆರ್ ಆಕ್ಟ್ ಆಫ್ ಇಟ್ಸ್ ಕೈಂಡ್ ಅಂದ್ರೆ ಫಸ್ಟ್ ಸ್ಟಾರ್ಟ್ ಆಗುವಂಥದ್ದು, ಪ್ರಾರಂಭ ಅಂತ ಕರಿತೀರ, ಪ್ರಾರಂಭಿಕ ಪ್ರಯತ್ನ ಅಂತ ಫಸ್ಟ್ ನಾವು ಕರಿತೀವಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂತ ನೋಡಿದ್ರೆ ಮೇಡನ್ ಅಂತ ಕರೀತಾರೆ. ಇದನ್ನ ನಾವು ಉದಾಹರಣೆಗೆ ಮೇಡನ್ ಅಂತ ಅಂದ್ರೆ ಸ್ವಾಗತ ಅಂತ, ಸ್ವಾಗತ ಭಾಷಣ ಅಂತ ನೋಡಿ, ಮೇಡನ್ ಸ್ಪೀಚ್ ಅಂತ ಕೇಳಿದ್ರೆ ಮೇಡನ್ ಸ್ಪೀಚ್ ಅಂದ್ರೆ ಸ್ವಾಗತ ಭಾಷಣ ಅಂತ. ಅಂದ್ರೆ ಮೊದಲು ಸ್ಟಾರ್ಟ್ ಆಗುವಂಥದ್ದು ಅಂತೇಳಿ ನಾವು ಒಂದು ಯಾವುದೋ ಫಂಕ್ಷನ್ಗಳಲ್ಲಿ ಸ್ಟಾರ್ಟ್ ಮಾಡೋದು ಫಸ್ಟ್ ಅದು ಸ್ವಾಗತ ಭಾಷಣನೇ ಸ್ಟಾರ್ಟ್ ಮಾಡ್ತೀವಿ, ಹೌದಾ. ಸೊ ಅದಕ್ಕೆ ಮೇಡನ್ ಸ್ಪೀಚ್ ಅಂತ ಕರೀತಾರೆ. ಅಂದ್ರೆ ಮೊದಲನೇ ಪ್ರಯತ್ನ ಫಸ್ಟ್ ಯಾವ್ದು ನಡೀತದಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಮೇಡನ್ ಅಂತ ಕರಿತೀವಿ. ಫಸ್ಟ್ ಅಟೆಂಪ್ಟ್ ಆರ್ ಆಕ್ಟ್ ಆಫ್ ಇಟ್ಸ್ ಕೈಂಡ್ ಕಾಲ್ಡ್ ಮೇಡನ್ ಅಂತೇಳಿ. ಉದಾಹರಣೆಗೆ ಮೇಡನ್ ಅನ್ನೋದನ್ನ ಮೇಡನ್ ಸ್ಪೀಚ್ ಅಂತ ನೆನ್ಪಿಟ್ಕೊಂಡ್ಬಿಟ್ರೆ ಸ್ಟಾರ್ಟಿಂಗ್ ಅಂತೇಳಿ. ಪ್ರಾಪರ್ಟಿ ಇನ್ಹೆರಿಟೆಡ್ ಫ್ರಮ್ ಒನ್ಸ್ ಫಾದರ್ ಆರ್ ಆನ್ಸೆಸ್ಟರ್ಸ್ ಅಂತೇಳಿ. ಒಂದು ಪ್ರಾಪರ್ಟಿ ತಂದೆಯಿಂದ ಅಥವಾ ಪೂರ್ವಜರಿಂದ ಬಂದಿದ್ರೆ ಅದನ್ನ ನಾವೇನಂತ ಕರಿತೀವಿ, ಕನ್ನಡದಲ್ಲಾದ್ರೆ ಈಸಿಯಾಗಿ ಹೇಳ್ಬಿಡ್ತೀರಾ, ತಂದೆ ಅಥವಾ ಪೂರ್ವಜರಿಂದ ಬಂದಂತ ಆಸ್ತಿಯನ್ನ ಏನಂತ ಕರಿತೀವಿ ನಾವು, ಪಿತ್ರಾರ್ಜಿತ ಆಸ್ತಿ ಅಂತ ಕರಿತೀವಿ, ಹೌದಾ. ಕನ್ನಡದಲ್ಲಿ ಏನಂತ ಕರಿತೀವಿ, ಪಿತ್ರಾರ್ಜಿತ ಆಸ್ತಿ. ಅದನ್ನೇ ಇಂಗ್ಲಿಷ್ ಅಲ್ಲಿ ನಾವೇನಂತ ಕರಿತೀವಿ ಅಂದ್ರೆ ಪಿತ್ರಾರ್ಜಿತ ಆಸ್ತಿಗೆ ಪ್ಯಾಟ್ರಿಮೋನಿ ಅಂತ ಕರಿತೀವಿ. ನಿಮ್ಗೆ ಯಾರಿಗಾದ್ರೂ ತಂದೆಯಿಂದ ಆಸ್ತಿ ಏನಾದ್ರು ಬಂದಿದ್ರೆ ಅದನ್ನ ನಾವೇನಂತ ಕರಿಬಹುದು, ಪ್ಯಾಟ್ರಿಮೋನಿ ಅಂತ ಕರಿಬಹುದು. ತಂದೆಯಿಂದ ಅಥವಾ ತಾತನಿಂದ ಅಂತ ಏನ್ ಬಂದಿರುತ್ತಲ್ಲ, ಪೂರ್ವಜರ ಆಸ್ತಿಯಿಂದ ಬಂದಿರುವಂತದ್ದು ಆಸ್ತಿನ ಏನಂತ ಕರಿತೀವಿ, ಪ್ಯಾಟ್ರಿಮೋನಿ ಅಂತ ಕರಿತೀವಿ. ಹಾಗೆ ಸ್ಟಡಿ ಆಫ್ ಬರ್ಡ್ಸ್, ಇದನ್ನ ವಿಜ್ಞಾನದಲ್ಲಿ ನಾವು ನೋಡಿದೀವಿ. ಇದು ಆಗಿರ್ಬೋದು, ಸ್ಟಡಿ ಆಫ್ ಕಾಯಿನ್ಸ್ ಆಗಿರ್ಬೋದು, ಇವೆಲ್ಲ ವಿಜ್ಞಾನಗಳಲ್ಲಿ ಬರುತ್ತೆ. ಸ್ಟಡಿ ಆಫ್ ಬರ್ಡ್ಸ್ ಅಂದ್ರೆ ಪಕ್ಷಿಗಳ ಅಧ್ಯಯನಕ್ಕೆ ಏನಂತ ಕರಿತೀವಿ, ಪಕ್ಷಿಗಳ ಅಧ್ಯಯನಕ್ಕೆ ಸೈನ್ಸ್ ಅಲ್ಲಿ ಕೇಳಿದೀವಿ ಅರ್ನಿಥಾಲಜಿ ಅಂತ ಕೇಳಿದೀವಿ ಕಾಮನ್. ಪಕ್ಷಿಗಳ ಅಧ್ಯಯನಕ್ಕೆ ಅರ್ನಿಥಾಲಜಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಬಂದು ಒನು ಈಟ್ಸ್ ಎವ್ರಿಥಿಂಗ್. ಒನು ಈಟ್ಸ್ ಎವ್ರಿಥಿಂಗ್ ಅಂದ್ರೆ ಸಸ್ಯಾಹಾರಿನೂ ಹೌದು ಮಾಂಸಾಹಾರಿನೂ ಹೌದು, ಎರಡೂ ತಿಂತಾನೆ. ಎರಡೂ ತಿನ್ನೋದಕ್ಕೆ ಏನಂತ ಕರೀತಾನೆ, ಓಮ್ನಿವೋರಸ್ ಅಂತ. ಓಮ್ನಿವೋರಸ್ ಆಗ್ಲೇ ನೋಡಿದ್ವಲ್ಲ, ಓಮ್ನಿ ಅಂತ, ಒನು ಪ್ರೆಸೆಂಟ್ ಎವ್ರಿವೇರ್. ಅವಾಗ ಏನ್ ಸೇರಿಸಿದ್ವಿ, ಓಮ್ನಿ ಪ್ರೆಸೆಂಟ್ ಅಂತ ಸೇರಿಸಿದ್ವಿ. ಅದೇ ತರ ಇಲ್ಲಿ ಒನು ವುಡ್ಸ್ ಎವ್ರಿಥಿಂಗ್ ಅಂದ್ರೆ ಎಲ್ಲಾನು ತಿಂತಾನೆ, ಸಸ್ಯಾಹಾರಿನೂ ತಿಂತಾನೆ ಮಾಂಸಾಹಾರಿನೂ ಮಿಶ್ರ, ಅದಕ್ಕೆ ಏನಂತ ಕರಿತೀವಿ, ಓಮ್ನಿವೋರಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದು ಒನು ಫೀಡ್ಸ್ ಆನ್ ಹರ್ಬ್ಸ್. ಒನು ಫೀಡ್ಸ್ ಆನ್ ಹರ್ಬ್ಸ್. ಹರ್ಬ್ಸ್ ಅಂದ್ರೆ ಸಸ್ಯ ಅಂತೇಳಿ. ಸಸ್ಯಹಾರಿಗೆ, ಸಸ್ಯವನ್ನು ತಿನ್ನುವಂತಹ ವ್ಯಕ್ತಿಗೆ ನಾವೇನಂತ ಕರಿತೀವಿ, ಸಸ್ಯಹಾರಿ ಅಂತ ಕನ್ನಡದಲ್ಲಿ ಕರೆದೆ, ಅದನ್ನ ಇಂಗ್ಲಿಷ್ ಅಲ್ಲಿ ಏನ್ ಕರಿತೀವಿ, ಹರ್ಬಿವೋರಸ್ ಅಂತ ಹೇಳಿ. ಕಾರ್ನಿವೋರಸ್ ನೋಡಿದ್ವಿ ಆಗ್ಲೇ, ಅದೇ ಮಾಂಸಾಹಾರಿ. ಸಸ್ಯಹಾರಿಗೆ ಏನಂತ ಕರಿತೀವಿ, ಹರ್ಬಿವೋರಸ್. ಓಕೆ, ಯಾರು ಮಾಂಸ ತಿನ್ನಲ್ಲ ನೋಡ್ರಿ ಅವ್ರಿಗೆ ಏನಂತ ಕರೀತಾರೆ, ಹರ್ಬಿವೋರಸ್ ಅಂತ ಕರೀತಾರೆ, ಅಂದ್ರೆ ಸಸ್ಯಹಾರಿ ಅಂತೀವಿ. ದ ಅನಿಮಲ್ಸ್ ಆಫ್ ಸರ್ಟನ್ ರೀಸನ್ ಅಂದ್ರೆ ಒಂದು ವಿಶೇಷ ಅಂತ ವಿವಿಧ ಪ್ರಭೇದಗಳಂತ ಇರ್ತವೆ. ಆದ್ರೆ ಒಂದು ವಿಶೇಷ ಸ್ಥಳದ ಇದಿಷ್ಟೇ ಸ್ಥಳ ಅಂದ್ರೆ ಅನಿಮಲ್ಸ್ ಆಫ್ ಸರ್ಟನ್ ರೀಸನ್ ಅಂದ್ರೆ ಒಂದು ಪ್ರಾದೇಶಿಕ ಪ್ರಾಣಿಗಳನ್ನ ಏನಂತ ಕರಿತೀವಿ ಅಂದ್ರೆ ವಿಶಿಷ್ಟ ಅನ್ನೋದಕ್ಕಿಂತ ಒಂದು ಪರ್ಟಿಕ್ಯುಲರ್ ಪ್ರಾದೇಶಿಕ ನಿರ್ದಿಷ್ಟ ಪ್ರದೇಶದ ಪ್ರಾಣಿಗಳನ್ನ ಏನಂತ ಕರಿತೀವಿ, ಫೌನಾ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಜಸ್ಟ್ ನೆನ್ಪಿಟ್ಕೊಳ್ರಿ, ಅನಿಮಲ್ಸ್ ಇದೆ ಫೌನಾ ಅಂತ. ಹಾಗೆ ದ ಪ್ಲಾಂಟ್ಸ್ ಆಫ್ ಪರ್ಟಿಕ್ಯುಲರ್ ರೀಸನ್ ಅಂತೇಳಿ ಅಂದ್ರೆ ಒಂದು ನಿರ್ದಿಷ್ಟ ಪ್ರದೇಶದ ಸಸ್ಯಗಳನ್ನ ಏನಂತ ಕರಿತೀವಿ ಅಂದ್ರೆ ಫ್ಲೋರಾ ಅಂತೇಳಿ. ಪ್ರಾಣಿಗಳಿಗೆ ಫೌನಾ, ಸಸ್ಯಗಳಿಗೆ ಫ್ಲೋರಾ. ಪ್ರಾಣಿಗೆ ಫೌನಾ, ಸಸ್ಯಗಳಿಗೆ ಫ್ಲೋರಾ ಅಂತ. ಎ ಪರ್ಸನ್ ಹೂ ಸ್ಟಡೀಸ್ ಸ್ಟಾರ್ಸ್, ಪ್ಲಾನೆಟ್ಸ್ ಅಂಡ್ ಅದರ್ ಹೆವನ್ಲಿ ಬಾಡೀಸ್ ಅಂದ್ರೆ ಒಬ್ಬ ವ್ಯಕ್ತಿ ಸ್ಟಾರ್ಸ್ ನಕ್ಷತ್ರಗಳ ಅಧ್ಯಯನ ಆಗಿರ್ಬೋದು, ಪ್ಲಾನೆಟ್ಸ್ ಗ್ರಹಗಳ ಅಧ್ಯಯನ ಆಗಿರ್ಬೋದು, ಅಥವಾ ಇತರೆ ಆಕಾಶಕಾಯಗಳ ಅಧ್ಯಯನವನ್ನ ಮಾಡುವಂತ ವ್ಯಕ್ತಿಗೆ ಏನಂತ ಕರಿತೀವಿ ಅಂದ್ರೆ ಆಕಾಶಕಾಯಗಳಾಗಿ ಅಧ್ಯಯನಕ್ಕೆ ನಕ್ಷತ್ರ ಗ್ರಹ ಮತ್ತು ಇತರೆ ಆಕಾಶಕಾಯಗಳ ಅಧ್ಯಯನವನ್ನ ಮಾಡುವಂತ ವ್ಯಕ್ತಿಗೆ ಏನಂತ ಕರಿತೀವಿ, ಆಸ್ಟ್ರೋನಾಮರ್ ಅಂತ ಕರಿತೀವಿ. ಏನಂತ ಕರಿತೀವಿ, ಆಸ್ಟ್ರೋನಾಮರ್ ಅಂತೇಳಿ. ಖಗೋಳ ಶಾಸ್ತ್ರಜ್ಞ ಅಂತ ಕರಿತೀವಲ್ಲ
ಅದಕ್ಕೆ ಕನ್ನಡದಲ್ಲಿ ಏನಂತ ಕರಿತೀವಿ, ಖಗೋಳ ಶಾಸ್ತ್ರಜ್ಞನಿಗೆ ಇಂಗ್ಲಿಷಲ್ಲಿ ಆಸ್ಟ್ರೋನಾಮರ್ ಅಂತ ಹೇಳಿ. ಆಮೇಲೆ ಮತ್ತೆ ಒನು ಕಲೆಕ್ಟ್ಸ್ ಸ್ಟ್ಯಾಂಡ್ಸ್, ಇದು ಎಕ್ಸಾಂಪಲ್ ಕೇಳಿದ್ರೆ ಮೊನ್ನೆ ಗ್ರೂಪ್ಸ್ ಅಲ್ಲಿ. ಒನು ಕಲೆಕ್ಟ್ಸ್ ಸ್ಟ್ಯಾಂಡ್ಸ್, ಕೆ ಎದಲ್ಲೂ ಕೇಳಿದ್ದಾರೆ, SDFD ನಡೀತಲ್ಲ ಮೊನ್ನೆ ರೀಸೆಂಟ್ ಆಗಿ ಎಕ್ಸಾಮ್ಸ್, ಅದರಲ್ಲಿ ಒನು ಕಲೆಕ್ಟ್ಸ್ ಸ್ಟ್ಯಾಂಪ್ಸ್ ಅಂದ್ರೆ ಸ್ಟ್ಯಾಂಪ್ಗಳನ್ನ ಸಂಗ್ರಹ ಮಾಡುವಂತ ವ್ಯಕ್ತಿಗೆ ಏನಂತ ಕರಿತೀವಿ. ನೋಡ್ರಿ ಅವಾಗೆಲ್ಲ ನಮ್ಗೆ ಹೇಳ್ತಿದ್ರು ಸ್ಕೂಲ್ಗಳಲ್ಲಿ ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ರಿ, ನಾಣ್ಯಗಳನ್ನ ಕಲೆಕ್ಟ್ ಮಾಡ್ರಿ, ನೋಟುಗಳನ್ನ ಅವೆಲ್ಲ ಕಲೆಕ್ಟ್ ಮಾಡ್ರಿ ಅಂತ ಹೇಳ್ತಿದ್ರು. ಈ ತರ ಕಲೆಕ್ಟ್ ಮಾಡುವಂತ ವ್ಯಕ್ತಿ, ಆದ್ರೆ ಇಲ್ಲಿ ಸ್ಪೆಷಲ್ ಏನು, ಸ್ಟ್ಯಾಂಪ್ಗಳನ್ನ ಕಲೆಕ್ಟ್ ಮಾಡುವಂತ ವ್ಯಕ್ತಿಗೆ ಏನಂತ ಕರಿತೀವಿ ಅಂದ್ರೆ ಫಿಲಾಟಲಿಸ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಫಿಲಾಟಲಿಸ್ಟ್ ಅಂತ ಹೇಳಿ. One who collects stamps is called philatelist. Okay. ನೆಕ್ಸ್ಟ್ ಒಂದು ಮರ್ಡರ್ ಆಫ್ ರೇಸ್ ಅಂತ ಹೇಳಿ. ಮರ್ಡರ್ ಆಫ್ ರೇಸ್ ಅಂತಂದ್ರೆ ಜೆನೋಸೈಡ್ ಅಂತ ಕರಿತೀವಿ. ಇದನ್ನ ನಾವು ಜರ್ನಲಿಸಮ್ ಅಲ್ಲಿ ನೋಡೇ ಇರ್ತೀವಿ. ಅಂದ್ರೆ ದಿನ ಬೆಳಗ್ಗೆ ಯಾರಾದ್ರೂ ಇಂಗ್ಲಿಷ್ ಪೇಪರ್ ನೋಡಿದ್ರೆ ಅದ್ರಲ್ಲಿ ನಿಮಗೆ ಜೆನೋಸೈಡ್ ಅಂದ್ರೆ ಏನಂತ ಅರ್ಥ ಆಗುತ್ತೆ, ಕೊಟ್ಟಿರ್ತಾರೆ. ಅಂದ್ರೆ ಮರ್ಡರ್ ಆಫ್ ರೇಸ್ ಅಂದ್ರೆ ಒಬ್ರು ಇಬ್ರು ಅಲ್ಲ, ಬಹಳ ಜನ. ಒಂದು ಯುದ್ಧ ನಡೆದಾಗ ಅಶೋಕ ಏನು ಯುದ್ಧ ಮಾಡಿದ್ನಲ್ಲ, ಅವಾಗೆಲ್ಲ ಇಡೀ ಒಂದು ರಣರಂಗವನ್ನೇ ನೋಡಿರ್ತಾನಲ್ಲ ಅವಾಗ, ಅಂದ್ರೆ ಬಹಳ ಜನನ ಕೊಂದಿರ್ತಾನೆ. ಸೊ ಆ ಒಂದು ಬಹಳ ಜನ ಕೊಂದಿರುವಂತ ಪ್ಲೇಸ್ಗೆ ಏನಂತ ಕರಿತೀವಿ, ಏನಂತೀರಪ್ಪ, ದುರಂತ ಅಂತ ಏನ್ ಕರಿತೀವಲ್ಲ ಅದೇ ತರ ಮರ್ಡರ್ ಆಫ್ ರೇಸ್ ಅಂತ ಹೇಳಿ. ಮರ್ಡರ್ ಆಫ್ ರೇಸ್ ಅಂತಂದ್ರೆ ಜೆನೋಸೈಡ್ ಅಂತೇಳಿ, ಜೆನೋಸೈಡ್ ಅಂತೇಳಿ ಕರಿತೀವಿ. ಸಾಮೂಹಿಕ ಹತ್ಯೆ ಅಂತ ಏನ್ ಕರಿತೀವಲ್ಲ ಅದು, ಸಾಮೂಹಿಕ ಹತ್ಯೆಗೆ ಜೆನೋಸೈಡ್ ಅಂತ ಕರೀತಾರೆ. ಓಕೆ. ನೆಕ್ಸ್ಟ್ ಬಂದು ರಿಲಿಜಿಯಸ್ ವಾರ್ ಅಂತೇಳಿ. ರಿಲಿಜಿಯಸ್ ವಾರ್ ಇದನ್ನ ಇತಿಹಾಸದಲ್ಲಿ ನಾವು ಕೇಳೇ ಇರ್ತೀವಿ. ಕ್ರುಸೇಡ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ರಿಲಿಜಿಯಸ್ ವಾರ್ ಅಂದ್ರೆ ರಿಲಿಜನ್ ಅಂದ್ರೆ ಧರ್ಮ, ವಾರ್ ಅಂದ್ರೆ ಯುದ್ಧ. ರಿಲಿಜಿಯಸ್ ವಾರ್ ಅಂದ್ರೆ ಧಾರ್ಮಿಕ ಯುದ್ಧ, ಧರ್ಮದ ಸಲುವಾಗಿನೇ ಯುದ್ಧ ಆಗುವಂತದಕ್ಕೆ ಏನಂತ ಕರಿತೀವಿ, ಕ್ರುಸೇಡ್ಸ್ ಅಂತ ಕರಿತೀವಿ. ಧರ್ಮ ಯುದ್ಧಗಳಿಗೆ ಏನಂತ ಕರಿತೀವಿ, ಧರ್ಮಕ್ಕಾಗಿ ನಡೆಯುವಂತ ಯುದ್ಧ ಧರ್ಮ ಯುದ್ಧ. ಅದನ್ನ ಕನ್ನಡದಲ್ಲಿ ಆಯ್ತು, ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ, ಕ್ರುಸೇಡ್ಸ್. ಏನಂತ ಕರಿತೀವಿ, ಧರ್ಮ ಯುದ್ಧಕ್ಕೆ ಕ್ರುಸೇಡ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒಂದು ಮರ್ಡರ್ ಆಫ್ ಫಾದರ್ ಅಂದ್ರೆ ತಂದೆಯನ್ನ ಹತ್ಯೆ ಮಾಡುವಂಥದ್ದು. ಮರ್ಡರ್ ಆಫ್ ಫಾದರ್ ಏನಂತ ಕರಿತೀವಿ, ತಂದೆನ ಹತ್ಯೆ ಮಾಡಿದ್ರೆ ಪ್ಯಾಟ್ರಿಸೈಡ್ ಅಂತ ಕರೀತಾರೆ. ಏನಂತ ಕರೆಯೋದು, ಪ್ಯಾಟ್ರಿಸೈಡ್ ಅಂತ. ಓಕೆ. ಮರ್ಡರ್ ಆಫ್ ಮದರ್ ಅದೇ ತರ. ಮರ್ಡರ್ ಆಫ್ ಮದರ್, ತಾಯಿನ ಹತ್ಯೆ ಮಾಡಿದ್ರೆ ಮ್ಯಾಟ್ರಿಸೈಡ್ ಅಂತ. ಫಾದರ್ನ ಹತ್ಯೆ ಮಾಡಿದ್ರೆ ಪ್ಯಾಟ್ರಿಸೈಡ್, ಮದರ್ನ ಹತ್ಯೆ ಮಾಡಿದ್ರೆ, ತಾಯಿನ ಹತ್ಯೆ ಮಾಡಿದ್ರೆ ಮ್ಯಾಟ್ರಿಸೈಡ್ ಅಂತೇಳಿ. ಮದರ್ ಮ್ಯಾಟ್ರಿಸೈಡ್, ಫಾದರ್ ಪ್ಯಾಟ್ರಿಸೈಡ್. ಓಕೆ. ಒನು ಟೀಚರ್ಸ್ ಡ್ಯಾನ್ಸಿಂಗ್, ಯಾರು ನೃತ್ಯವನ್ನ ಹೇಳ್ಕೊಡುವಂಥವ್ರು, ಡ್ಯಾನ್ಸ್ ಅನ್ನ ಹೇಳ್ಕೊಡ್ತೀವಲ್ಲ ಅವ್ರಿಗೆ ನಾವೇನಂತ ಕರಿತೀವಿ, DKD ನೋಡ್ತೀವಲ್ಲ ಯಾರು ಹೇಳ್ಕೊಡ್ತಾರೆ ಅಂತ ಲಾಸ್ಟಿಗೆ ಕೊರಿಯೋಗ್ರಾಫರ್ ಯಾರಂತ ಕೇಳ್ತಾರೆ. ಕೊರಿಯೋಗ್ರಾಫರ್ ಅಂದ್ರೆ ಡ್ಯಾನ್ಸ್ ಅನ್ನ ಹೇಳಿಕೊಡುವಂಥವ್ನು, ಕಲಿಸುವಂಥವ್ನು. ಡ್ಯಾನ್ಸ್ ಕಲಿಸುವಂತ ವ್ಯಕ್ತಿಗೆ ಏನಂತ ಕರಿತೀವಿ, ಕೊರಿಯೋಗ್ರಾಫರ್ ಅಂತ. ಅದೇ ರೀತಿ ಎ ಪರ್ಸನ್ ಹೂ ರೈಟ್ಸ್ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್. ಎ ಪರ್ಸನ್ ಹೂ ರೈಟ್ಸ್ ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಅಂದ್ರೆ ಒಬ್ಬ ವ್ಯಕ್ತಿ ಚೆನ್ನಾಗಿ ಬರಿತಾ ಇದ್ದ, ದುಂಡಾಗಿ ಬರೆಯುವಂತ ವ್ಯಕ್ತಿಗೆ ಏನಂತ ಕರಿತೀವಿ, ದುಂಡಾಗಿ ಬರೆಯುವಂತ ಒಂದು ಬರಹವನ್ನ ಹೊಂದಿರುವಂತ ವ್ಯಕ್ತಿಗೆ ಏನಂತ ಕರಿತೀವಿ, ಕ್ಯಾಲಿಗ್ರಫಿಸ್ಟ್. ಕ್ಯಾಲಿಗ್ರಫಿ ನೋಡಿದ್ರೆ ಡಿಫ್ರೆಂಟ್ ಆಗಿರುತ್ತೆ ಲ್ಯಾಂಗ್ವೇಜ್. ಅದು ಲ್ಯಾಂಗ್ವೇಜ್ ಅಂದ್ರೆ ರೈಟಿಂಗ್ ಹೆಂಗಿರುತ್ತೆ ಅಂದ್ರೆ ಬಹಳ ದುಂಡಾಗಿರುತ್ತೆ. ನೀವು ಕ್ಯಾಲಿಗ್ರಫಿ ಅಂತೇಳಿ ನೋಡಿರ್ಬೇಕಾದ್ರೆ ನೀಟಾಗಿರುತ್ತೆ, ಕರ್ಸಿವ್ ರೈಟಿಂಗ್ ಅಲ್ಲಿ ಮುದ್ದಾಗಿರುತ್ತೆ ಅದು. ಅದೀಗ ಸುಂದರವಾಗಿರುವಂತ ಬರವಣಿಗೆಯನ್ನು ಹೊಂದಿರುವಂತ ವ್ಯಕ್ತಿಗೆ ಏನಂತ ಕರಿತೀವಿ ನಾವು, ಕ್ಯಾಲಿಗ್ರಫಿಸ್ಟ್ ಅಂತೇಳಿ ಕರಿತೀವಿ. ಎ ಬುಕ್ ದಟ್ ಕಂಟೈನ್ಸ್ ಇನ್ಫಾರ್ಮೇಶನ್ ಆನ್ ವೇರಿಯಸ್ ಸಬ್ಜೆಕ್ಟ್ಸ್ ಅಂದ್ರೆ ಒಂದು ಬುಕ್ ಇದೆಯಪ್ಪ, ಅದರಲ್ಲಿ ಎಲ್ಲಾ ರೀತಿಯ ವಿಷಯಗಳು ಇದೆ, ಅದಕ್ಕೇನಂತ ಕರಿತೀವಿ, ಎನ್ಸೈಕ್ಲೋಪೀಡಿಯಾ ಅಂತೇಳಿ. ಎನ್ಸೈಕ್ಲೋಪೀಡಿಯಾ ಅಂತ ಇದನ್ನ ಕೇಳಿರ್ತೀವಿ ನಾವು. ಒಂದು ವೆಬ್ಸೈಟ್ ಆಗಿರ್ಬೋದು, ಗೂಗಲ್ಗೆ ಏನ್ ಕೇಳಿದ್ರು ಹೇಳ್ತೆ ಎನ್ಸೈಕ್ಲೋಪೀಡಿಯಾ ಅಂತ ಅನ್ಕೊಂಡ್ರಿ. ಈ ಎಲ್ಲಾ ವಿಷಯಗಳನ್ನು ಹೊಂದಿರುವಂತ ಒಂದು ಪುಸ್ತಕಕ್ಕೆ ಏನಂದ್ರೆ ಎನ್ಸೈಕ್ಲೋಪೀಡಿಯಾ ಅಂತ ಹೇಳಿ ಕರಿತೀವಿ. ಅದೇ ನೆಕ್ಸ್ಟ್ ಒಂದು ಒನ್ ಹೂ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜಸ್. ಒನ್ ಹೂ ಸ್ಪೀಕ್ಸ್ ಮೆನಿ ಲ್ಯಾಂಗ್ವೇಜಸ್ ಅಂದ್ರೆ ಒಬ್ಬ ವ್ಯಕ್ತಿ ಅನೇಕ ಭಾಷೆಗಳನ್ನ ಮಾತಾಡ್ತಾನೆ. ಅನೇಕ ಭಾಷೆಗಳನ್ನ ಮಾತಾಡಂತ ವ್ಯಕ್ತಿಗೆ ಏನಂತ ಕರಿತೀವಿ, ಬಹುಭಾಷಾ ಪಂಡಿತ ಅನ್ಕೋಬಹುದು, ಬಹುಭಾಷಾ ಪಂಡಿತ ಅಂತ ಕರಿತೀವಿ. ಅದೇ ರೀತಿ ಇಲ್ಲಿ ಪಾಲಿಗ್ಲಾಟ್ ಅಂತ ಕರಿತೀವಿ. ಅನೇಕ ಭಾಷೆಗಳನ್ನ ಮಾತಾಡ್ತಾನೆ ಅಂತಂದ್ರೆ ಅವನಿಗೆ ಏನಂತ ಕರಿತೀವಿ ನಾವು, ಪಾಲಿಗ್ಲಾಟ್ ಅಂತೇಳಿ.
ಪಾಲಿಗ್ಲಾಟ್. ಓಕೆ, ನೆಕ್ಸ್ಟ್ ಒಂದು ಒನು ಗೋಸ್ ಆನ್ ಫೀಟ್ ಅಂದ್ರೆ ಯಾರು ಒನು ಗೋಸ್ ಆನ್ ಫೀಟ್ ಅಂದ್ರೆ ನಡ್ಕೊಂಡು ಹೋಗ್ತಾರೆ ಯಾವಾಗ್ಲೂ. ಇವೆಲ್ಲ ವೆಹಿಕಲ್ಸ್ ಎಲ್ಲ ಯೂಸ್ ಮಾಡಲ್ಲ. ಯಾವಾಗ್ಲೂ ನಟರಾಜ ಸರ್ವಿಸ್ ಅಂತ ಏನ್ ಕರಿತೀವಲ್ಲ, ಅಂದ್ರೆ ನಡೆಯೋದು, ನಡೀತಾರೆ, ವೆಹಿಕಲ್ಸ್ ಯೂಸ್ ಮಾಡಲ್ಲ ಅಂತ. ಒನು ಗೋಸ್ ಆನ್ ಫೀಟ್, ಪಾದಾಚಾರಿ ಅಂತ ಕರಿತೀವಿ ಇದನ್ನ ಕನ್ನಡದಲ್ಲಿ. ಏನಂತ ಕರಿತೀವಿ? ಪಾದಾಚಾರಿ ಅಂತ ಹೇಳಿ. ಅದನ್ನೇ ನಾವು ಇಂಗ್ಲಿಷ್ ಅಲ್ಲಿ ಪೆಡೆಸ್ಟ್ರಿಯನ್ ಅಂತ ಕರಿತೀವಿ. ಒನು ಗೋಸ್ ಆನ್ ಫೀಟ್, ಯಾವಾಗಲೂ ನಡ್ಕೊಂಡೇ ಹೋಗ್ತಾನೆ, ಅದಕ್ಕೆ ಏನಂತ ಕರಿತೀವಿ? ಪಾದಚಾರಿ ಅಂತ ಕರಿತೀವಿ. ಅದನ್ನ ನಾವು ಇಂಗ್ಲಿಷ್ ಅಲ್ಲಿ ಪೆಡೆಸ್ಟ್ರಿಯನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪೆಡೆಸ್ಟ್ರಿಯನ್ ಅಂತ ಹೇಳಿ. ನೆಕ್ಸ್ಟ್ ಬಂದು ವಾಕಿಂಗ್ ಇನ್ ಸ್ಲೀಪ್. ವಾಕಿಂಗ್ ಇನ್ ಸ್ಲೀಪ್ ಅಂತ ಹೇಳಿ ಅಂದ್ರೆ ವಾಕಿಂಗ್ ಇನ್ ಸ್ಲೀಪ್ ಅಂದ್ರೆ ಗೊತ್ತು ನಿಮಗೆ ಏನಂತ ಹೇಳಿ? ಒಬ್ಬೊಬ್ರು ನಿದ್ದೆ ಮಾಡ್ತಿರ್ತಾರೆ, ನಿದ್ದೆಲೂ ಕೂಡ ನಡೀತಾರೆ. ನಿದ್ದೆಲೂ ನಡೆಯೋರನ್ನ ಏನಂತ ಕರಿತೀವಿ ಅಂತಂದ್ರೆ ಸೋಮ್ನಾಂಬುಲಿಸಮ್ ಅಂತ ಹೇಳಿ. ಸೋಮ್ನಾಂಬುಲಿಸಮ್. ಓಕೆ, ವಾಕಿಂಗ್ ಇನ್ ಸ್ಲೀಪ್ ಅಂದ್ರೆ ಸೋಮ್ನಾಂಬುಲಿಸಮ್. ಇದು ಎಕ್ಸಾಂಪಲ್ ಕೇಳಿದ್ದಾರೆ. ನೆಕ್ಸ್ಟ್ ಒಂದು ಒನ್ ಹೂ ವರ್ಕ್ಸ್ ಆಫ್ ದ ವೆಲ್ಫೇರ್ ಆಫ್ ದ ವುಮೆನ್. ಒನ್ ಹೂ ವರ್ಕ್ಸ್ ಆಫ್ ದ ವೆಲ್ಫೇರ್ ಆಫ್ ದ ವುಮೆನ್ ಅಂದ್ರೆ ವುಮೆನ್, ಹೆಣ್ಣು ಮಕ್ಕಳ ಕಲ್ಯಾಣಕ್ಕಾಗಿ ಕೆಲಸ ಮಾಡುವಂತವ್ರನ್ನ ಏನಂತ ಕರಿತೀವಿ? ಮಹಿಳಾ ಕಲ್ಯಾಣಕ್ಕಾಗಿನೇ ದುಡಿಯುವಂತವರನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಫೆಮಿನಿಸ್ಟ್ ಅಂತ ಕರೀತಾರೆ. ಓಕೆ, ಮಹಿಳಾ ಕಲ್ಯಾಣಕ್ಕಾಗಿನೇ ಕೆಲಸ ಮಾಡುವಂತವ್ರು, ಸಮಾಜ ಸೇವೆ ಮಾಡ್ತಿರ್ತಾರೆ, ಮಹಿಳಾ ಕಲ್ಯಾಣಕ್ಕಂತಾನೆ ಹೋರಾಟಗಳನ್ನ ಮಾಡ್ತಿರ್ಬೋದು, ಅಂತವ್ರಿಗೆ ನಾವೇನಂತ ಕರಿತೀವಿ? ಫೆಮಿನಿಸ್ಟ್ ಅಂತ ಕರಿತೀವಿ. ಕೇಳಿರ್ತೇವೆ ಇದನ್ನ, ಫೆಮಿನಿಸ್ಟ್ ಅಂತ ಹೇಳಿ. ಹಾಗೆ ಎಫೆಮಿನೇಟ್ ಅಂತ ನೋಡಿದ್ವಿ. ಎಫೆಮಿನೇಟ್ ಅಂದ್ರೆ ಒಬ್ಬ ಗಂಡಸು ಹೆಂಗರಳನ್ನ ಹೊಂದಿರ್ತಾನೆ ಅಂತವನಿಗೆ ಎಫೆಮಿನೇಟ್ ಅಂತ ಕರಿತೀವಿ. ಅದೇ ಮಹಿಳಾ ಕಲ್ಯಾಣಕ್ಕಂತಾನೆ ದುಡಿಯೋರನ್ನ, ಹೋರಾಟ ಮಾಡೋರನ್ನ, ಅವ್ರನ್ನ ಅಂತ ಕರಿತೀವಿ? ಫೆಮಿನಿಸ್ಟ್ ಅಂತ ಕರಿತೀವಿ. ಹಾಗೆ ಎ ಪರ್ಸನ್ ಹೂ ಇಸ್ ಸ್ಪೆಷಲಿಸ್ಟ್ ಇನ್ ಚೈಲ್ಡ್ ಡಿಸೀಸಸ್. ಪರ್ಸನ್ ಹೂ ಇಸ್ ಸ್ಪೆಷಲಿಸ್ಟ್ ಇನ್ ಚೈಲ್ಡ್ ಡಿಸೀಸಸ್ ಅಂದ್ರೆ ಮಕ್ಕಳ ಒಂದು ಮಕ್ಕಳ ರೋಗಗಳನ್ನ ಸ್ಪೆಷಲಿಸ್ಟ್ ಅಂತ ಇದೆ. ಮಕ್ಕಳ ರೋಗಗಳನ್ನ ನೋಡುವಂತವನು ಒಬ್ಬ ಡಾಕ್ಟರ್, ಚೈಲ್ಡ್ ಸ್ಪೆಷಲಿಸ್ಟ್ ಅಂತ ಕರಿತೀವಿ. ಅಂದ್ರೆ ವಿಶೇಷವಾಗಿ ಮಕ್ಕಳನ್ನಷ್ಟೇ, ಮಕ್ಕಳ ರೋಗಗಳಿಗೆ ಮದ್ದನ್ನ ನೀಡ್ತಾನಲ್ಲ ಅಂತ ಒಬ್ಬ ಡಾಕ್ಟರ್ಗೆ ಏನಂತ ಕರಿತೀವಿ? ಯಾರು ಅಂದ್ರೆ ಪೀಡಿಯಾಟ್ರಿಷಿಯನ್ ಅಂತ ಹೇಳಿ. ಈಗ ಯಾರಿಗೆ ಆಗ್ಲಿ ಮನೇಲಿ ಮಕ್ಕಳಿಗೆ ಆರಾಮಿಲ್ಲ ಅಂತಂದ್ರೆ ನಾವು ನಾರ್ಮಲ್ ಆಗಿ ಯಾವುದೋ ಡಾಕ್ಟರ್ಗೆ ತೋರಿಸಲ್ಲ, ಹೋಗಿ ಮಕ್ಕಳ ಸ್ಪೆಷಲಿಸ್ಟ್ ಅಂತಾನೆ ಇರ್ತಾರೆ, ಅವ್ರಿಗೆ ನಾವೇನಂತ ಕರಿತೀವಿ? ಮಕ್ಕಳ ಸ್ಪೆಷಲಿಸ್ಟ್, ಇಂಗ್ಲಿಷಲ್ಲಿ ಪೀಡಿಯಾಟ್ರಿಷಿಯನ್ ಅಂತೇಳಿ. ಪೀಡಿಯಾಟ್ರಿಷಿಯನ್ ಅಂದ್ರೆ ಯಾರು? ಮಕ್ಕಳ ಸ್ಪೆಷಲಿಸ್ಟ್ ಅಂತೇಳಿ, ಮಕ್ಕಳ ತಜ್ಞ ಅಂತ. ಓಕೆ, ಥ್ರೂ ವಿಚ್ ಲೈಟ್ ಕಾಂಟ್ ಪಾಸ್. ಥ್ರೂ ವಿಚ್ ಲೈಟ್ ಕಾಂಟ್ ಪಾಸ್ ಅಂದ್ರೆ ಬೆಳಕು ಪಾಸ್ ಆಗದೆ ಇರೋವಂಥದ್ದು, ಬೆಳಕು ಹಾಯಿಸಕ್ಕಾಗಲ್ಲಲ್ಲ, ಅದಕ್ಕೆ ಏನಂತಾರಪ್ಪ? ಪಾರದರ್ಶಕ ಅಂತಂದ್ರೆ ಏನು? ಬೆಳಕು ಪಾಸ್ ಆಗುತ್ತೆ, ಓಕೆ, ಎಲ್ಲ ಕಾಣುತ್ತೆ ಅಂತ. ಅದೇ ಬೆಳಕು ಕಾಣದೆ ಹಾಯಿಸಕ್ಕಾಗಲ್ಲ, ಅದಕ್ಕೆ ಏನಂತ ಅಪಾರದರ್ಶಕ ಅಂತ ಏನ್ ಕರಿತೀವಲ್ಲ, ಅದಕ್ಕೆ ಒಪ್ಯಾಕ್ ಅಂತ ಕರಿತೀವಿ. ಒಪ್ಯಾಕ್ ಅಂದ್ರೆ ಅಪಾರದರ್ಶಕ ಅಂತ ಹೇಳಿ. ಥ್ರೂ ವಿಚ್ ಲೈಟ್ ಕಾಂಟ್ ಪಾಸ್. ಓಕೆ, ಬೆಳಕಿನ ಹರಿಯುವಿಕೆ ಇಲ್ಲದೆ ಇರುವಂತದ್ದನ್ನ ಒಪ್ಯಾಕ್ ಅಂತ ಕರಿತೀವಿ, ಅಪಾರದರ್ಶಕ. ನೆಕ್ಸ್ಟ್ ಬಂದು ಗವರ್ಮೆಂಟ್ ರನ್ ಬೈ ದ ಅಫಿಷಿಯಲ್ಸ್ ಅಂತ ಹೇಳಿ. ಗವರ್ಮೆಂಟ್ ರನ್ ಬೈ ದ ಅಫಿಷಿಯಲ್ಸ್, ಇದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಒಂದು ಸರ್ಕಾರ ಅಫಿಷಿಯಲ್ ವ್ಯಕ್ತಿಗಳಿಂದ ನಡೆಯುತ್ತೆ, ಅಂದ್ರೆ ಅಧಿಕೃತ ವ್ಯಕ್ತಿಗಳಿಂದ ನಡೆಯುವಂತಹ ಒಂದು ಸರ್ಕಾರವನ್ನು ನಾವೇನಂತ ಕರಿತೀವಿ? ಬ್ಯೂರೋಕ್ರಸಿ ಅಂತ ಕರಿತೀವಿ. ಏನಂತ ಕರಿತೀವಿ? ಬ್ಯೂರೋಕ್ರಸಿ ಅಂತ ಹೇಳಿ. ಹಾಗೆ ಗೌರ್ಮೆಂಟ್ ರನ್ ಬೈ ರಿಚ್ ಪೀಪಲ್, ಇದು ಗೊತ್ತು. ಅಂದ್ರೆ ಶ್ರೀಮಂತ ವ್ಯಕ್ತಿಗಳಿಂದ ಏನಾದ್ರು ಗೌರ್ಮೆಂಟ್ ನಡೀತಾ ಇದ್ರೆ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಪ್ಲೂಟೋಕ್ರಸಿ ಅಂತ ಕರಿತೀವಿ. ಅಫಿಷಿಯಲ್ ಇಂದ ಸರ್ಕಾರ ನಡೆದ್ರೆ ಬ್ಯೂರೋಕ್ರಸಿ, ಅದೇ ಗೌರ್ಮೆಂಟ್ ರನ್ ಬೈ ರಿಚ್ ಪೀಪಲ್, ಶ್ರೀಮಂತ ವ್ಯಕ್ತಿಗಳಿಂದ ಸರ್ಕಾರ ನಡೀತಾ ಇದ್ರೆ ಅದಕ್ಕೆ ಪ್ಲೂಟೋಕ್ರಸಿ. ಗೌರ್ಮೆಂಟ್ ರನ್ ಬೈ ಒನ್ ಪರ್ಸನ್, ಅದು ಆಟೋಕ್ರಸಿ ಅಂತ ನೋಡಿದ್ವಿ. ಹಾಗೆ ಗೌರ್ಮೆಂಟ್ ರನ್ ಬೈ ನೊಬೆಲ್ಸ್. ನೊಬೆಲ್ಸ್ ಅಂತಂದ್ರೆ ಹೇಳಿದಾಗಲೇ ಶ್ರೇಷ್ಠ ವ್ಯಕ್ತಿಗಳಂತೇಳಿ. ಗೌರ್ಮೆಂಟ್ ರನ್ ಬೈ ನೊಬೆಲ್ಸ್ ಅಂದ್ರೆ ಶ್ರೇಷ್ಠ ವ್ಯಕ್ತಿಗಳಿಂದ ಗೌರ್ಮೆಂಟ್ ನಡೀತಾ ಇದ್ರೆ ಅರಿಸ್ಟೋಕ್ರಸಿ ಅಂತ ಹೇಳಿ ಕರಿತೀವಿ, ಅರಿಸ್ಟೋಕ್ರಸಿ. ಹಾಗೆ ಮರ್ಡರ್ ಆಫ್ ಅನ್ ಇನ್ಫಂಟ್ ಅಂತೇಳಿ. ಮರ್ಡರ್ ಆಫ್ ಅನ್ ಇನ್ಫಂಟ್ ಅಂತಂದ್ರೆ ಒಂದು ಮಗು ಹತ್ಯೆ ಅಂತ ಕರಿತೀವಿ, ಶಿಶು ಹತ್ಯೆ ಅಂತೇಳಿ. ಶಿಶುನ ಹತ್ಯೆ ಮಾಡಿದ್ರೆ ಅಂತ ಶಿಶು ಹತ್ಯೆ ಅಂತ ಕರಿತೀವಿ ಕನ್ನಡದಲ್ಲಿ, ಅದನ್ನೇ ಇನ್ಫ್ಯಾಂಟಿಸೈಡ್ ಅಂತ ಕರೀತಾರೆ ಇಂಗ್ಲಿಷಲ್ಲಿ. ಶಿಶು ಹತ್ಯೆಗೆ ಏನಂತ ಕರೀತಾರೆ ಅಂದ್ರೆ ಇನ್ಫ್ಯಾಂಟಿಸೈಡ್.
ಆಗ್ಲೇ ನೋಡಿದ್ವಿ ಮರ್ಡರ್ ಆಫ್ ಮದರ್ ಅಂದ್ರೆ ಮ್ಯಾಟ್ರಿಸೈಡ್, ಮರ್ಡರ್ ಆಫ್ ಫಾದರ್ ಅಂದ್ರೆ ಪ್ಯಾಟ್ರಿಸೈಡ್. ಅದೇ ತರ ಮರ್ಡರ್ ಆಫ್ ಇನ್ಫ್ಯಾಂಟ್ ಅಂದ್ರೆ ಇನ್ಫ್ಯಾಂಟಿಸೈಡ್. ಏನ್ ಹೇಳ್ರಿ? ಇನ್ಫ್ಯಾಂಟಿಸೈಡ್ ಅಂತ ಹೇಳಿ ಶಿಶು ಹತ್ಯೆ. ಟ್ರಾವೆಲಿಂಗ್ ಅಂಡರ್ ಅನದರ್ ನೇಮ್ ದೆನ್ ಒನ್ಸ್ ಓನ್. ಟ್ರಾವೆಲಿಂಗ್ ಅಂಡರ್ ಅನದರ್ ನೇಮ್ ದೆನ್ ಒನ್ಸ್ ಓನ್ ಅಂದ್ರೆ ಬೇರೆ ಹೆಸರಲ್ಲಿ ನಡೆಯುವಂಥವನು ಅಂತೇಳಿ ಟ್ರಾವೆಲಿಂಗ್. ಬೇರೆ ಹೆಸರಲ್ಲಿ ನಾವು ಹುಡುಕಾಟ ಮಾಡುವಂಥದ್ದಾಗಿರ್ಬೋದು, ಹುಟ್ಟು ಬೇರೆ ಹೆಸರನ್ನ ಬಳಸ್ಕೊಂಡು ನಾವು ಏನಾದರೂ ಟ್ರಾವೆಲಿಂಗ್ ಅಂತ ಕೇಳಿದ್ವಿ. ಜಸ್ಟ್ ಸುಮ್ಮನೆ ಟ್ರಾವೆಲಿಂಗ್ ಅಂಡರ್ ದ ಅನದರ್ ದೆನ್ ಟ್ರಾವೆಲಿಂಗ್ ಅಂಡರ್ ದ ಅನದರ್ ನೇಮ್ ದೆನ್ ಒನ್ಸ್ ಓನ್ ಅಂದ್ರೆ ನಾವು ಇದನ್ನ ಯೂಟ್ಯೂಬಲ್ಲಿ ನೋಡಿರ್ಬೇಕಾದ್ರೆ ಇನ್ಕಾಗ್ನಿಟೋ ಅಂತ ಇರುತ್ತಲ್ಲಿ ಸರ್ಚ್ ಮಾಡಿದ್ರೆ ನೀವು ಒಂದು ನಿಮ್ಮ ಓನ್ ಮೇನ್ ಅಕೌಂಟಿಂಗ್ ಓಪನ್ ಮಾಡಿದಾಗ ಅಲ್ಲಿ ಇನ್ಕಾಗ್ನಿಟೋ ಅಂತ ಇರುತ್ತೆ. ಇನ್ಕಾಗ್ನಿಟೋ ಅಂದ್ರೆ ನಮ್ಮ ಹೆಸರಲ್ಲಿ ನೋಡೋ ಅಂಥದ್ದಲ್ಲ. ನಮ್ಮ ಹೆಸರು ಏನಿರುತ್ತೆ, ನಮ್ಮದು ಸೈನ್ ಆಗಿರುತ್ತಲ್ಲ ಆ ಇಮೇಲ್ ಐ ಡಿಗೆ ನೋಡದೆ ನಾವು ಇನ್ಕಾಗ್ನಿಟೋ ಹೊಡೆದ್ರೆ ಬೇರೆಯವ್ರ ಹೆಸರಲ್ಲಿ, ಅದು ಯಾರ್ದು ಅಂತ ಹೆಸರೇನು ತೋರಿಸಲ್ಲ. ಆ ಥರ ಬೇರೆಯವ್ರ ಹೆಸರಲ್ಲಿ ಸರ್ಚ್ ಮಾಡುವಂಥದ್ದಾಗಲಿ ಬೇರೆಯವ್ರ ಹೆಸರಲ್ಲಿ ನಾವು ನಡೆಯುವಂಥದಕ್ಕೆ ಏನಂತ ಕರಿತೀವಿ? ಇನ್ಕಾಗ್ನಿಟೋ ಅಂತ ಕರಿತೀವಿ. ರೆಮಿಡಿ ಫಾರ್ ಆಲ್ ಡಿಸೀಸಸ್ ಅಂದ್ರೆ ಎಲ್ಲ ರೋಗಕ್ಕೂ ಒಂದೇ ಪರಿಹಾರ, ಅದು ಯಾವುದು ಅಂತ ಕೇಳ್ತೀವಿ. ಎಲ್ಲ ರೋಗಕ್ಕೂ ಒಂದೇ ಪರಿಹಾರ ಯಾವುದಪ್ಪ ಅದು ಅಂತಂದ್ರೆ ಕನ್ನಡದಲ್ಲಾದ್ರೆ ಈಸಿ ಹೇಳ್ಬಿಡ್ತೀವಿ. ಎಲ್ಲ ರೋಗಕ್ಕೂ ಒಂದೇ ಮದ್ದು ಯಾವುದು? ರಾಮಬಾಣ ಅಂತ ಏನು ಕರಿತೀವಲ್ಲ ಅದೇ ತರ ಇಲ್ಲಿ ಇಂಗ್ಲಿಷಲ್ಲಿ ರೆಮಿಡಿ ಫಾರ್ ಆಲ್ ಡಿಸೀಸಸ್ ಅಂದ್ರೆ ಪ್ಯಾನ್ಶಿಯಾ ಅಂತ ಕರಿತೀವಿ. ಏನಂತ ಕರಿತೀವಿ? ಪ್ಯಾನ್ಶಿಯಾ ಅಂತೇಳಿ. ಓಕೆ, ನೆಕ್ಸ್ಟ್ ಒಂದು ಎ ಪರ್ಸನ್ ಹೂ ಲೀವ್ಸ್ ಹಿಸ್ ಕಂಟ್ರಿ ಅಂಡ್ ಗೋಸ್ ಟು ಅನದರ್ ಕಂಟ್ರಿ. ಎ ಪರ್ಸನ್ ಹೂ ಲೀವ್ಸ್ ಹಿಸ್ ಕಂಟ್ರಿ ಅಂಡ್ ಗೋಸ್ ಟು ಅನದರ್ ಕಂಟ್ರಿ ಅಂದ್ರೆ ಇವಾಗ ತನ್ನ ಕಂಟ್ರಿಯನ್ನ ಬಿಟ್ಟು ಒಬ್ಬ ವ್ಯಕ್ತಿ ತನ್ನ ದೇಶವನ್ನ ಬಿಟ್ಟು ಇನ್ನೊಂದು ದೇಶಕ್ಕೆ ಹೋಗ್ತಾನಲ್ಲ ಅವನಿಗೆ ಏನಂತ ಕರಿತೀವಿ? ಉದಾಹರಣೆಗೆ ನಮ್ಮ ದೇಶ ಬಿಟ್ಟು ಇಂಡಿಯಾನ ಬಿಟ್ಟು ಬೇರೆ ದೇಶಕ್ಕೆ ವಿದೇಶಕ್ಕೆ ಹೋಗೋವಂಥವ್ರಿಗೆ ಏನಂತ ಎಮಿಗ್ರಾಂಟ್ ಅಂತ ಕರಿತೀವಿ. ನಾವು ಕನ್ನಡದಲ್ಲಿ ಏನನ್ಕೋಬಹುದು? ಎಮ್ಮಿ ಅಂತ ಕರ್ಬಿಡ, ಎಮಿಗ್ರಾಂಟ್ ಅಂತೇಳಿ. ಎಮ್ಮೆ ಅಂದ್ರೆ ತನ್ನ ದೇಶ ಬಿಟ್ಟು ಬೇರೆದಕ್ಕೆ ಹೋಗ್ತಾ ಇದೆ, ಬೇರೆದಕ್ಕೆ ಹೋಗ್ತಾನೆ ಅಂತೇಳಿ ತನ್ನ ದೇಶವನ್ನ ತೊರೆದು ವಿದೇಶಕ್ಕೆ ಹೋಗುವಂತವನಿಗೆ ಏನಂತ ಕರಿತೀವಿ? ಎಮಿಗ್ರಾಂಟ್ ಅಂತೇಳಿ. ಹಾಗೆ ಎ ಪರ್ಸನ್ ಹೂ ಕಮ್ಸ್ ಟು ಒನ್ ಕಂಟ್ರಿ ಫ್ರಮ್ ಅನದರ್ ಕಂಟ್ರಿ ಇನ್ ಆರ್ಡರ್ ಟು ಸೆಟಲ್ ಡೌನ್ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ದೇಶ ಬಿಟ್ಟು ಇಲ್ಲಿಗೆ ಬಂದ್ರೆ, ಎ ಪರ್ಸನ್ ಹೂ ಕಮ್ಸ್ ಟು ಒನ್ ಕಂಟ್ರಿ ಅಂದ್ರೆ ವಿದೇಶವನ್ನ ಬಿಟ್ಟು ಇಲ್ಲಿ ನಮ್ಮ ದೇಶಕ್ಕೆ ಬಂದ್ರೆ ಫ್ರಮ್ ಅನದರ್ ಕಂಟ್ರಿ ಇನ್ ಆರ್ಡರ್ ಟು ಸೆಟಲ್ ಡೌನ್. ಓಕೆ, ಅವನಿಗೆ ಏನಂತ ಕರಿತೀವಿ ಅಂದ್ರೆ ಇಮಿಗ್ರಾಂಟ್ ಅಂತ ಕರಿತೀವಿ. ಅಂದ್ರೆ ತನ್ನ ದೇಶ ಬಿಟ್ಟು ಇಲ್ಲೇ ನಮ್ಮ ದೇಶದಲ್ಲಿ ವಿದೇಶಿಗರಿದ್ದಾರಲ್ವಾ, ಅನಿವಾಸಿ ಭಾರತೀಯರು ಅಂತೇಳಿ ಅವರಿಗೆಲ್ಲ ನಾವೇನಂತ ಕರಿತೀವಿ? ಇಮಿಗ್ರಾಂಟ್ ಅಂತ ಕರಿತೀವಿ. ಓಕೆ, ಅದೇ ಅನಿವಾಸಿ ಭಾರತೀಯರಿಗೆ ಇಮಿಗ್ರೆಂಟು. ಓಕೆ, ಅಲ್ಲಿ ಹೋಗಿ ವಿದೇಶದಲ್ಲಿ ವಾಸವಾಗಿರುವಂತಹ ಭಾರತೀಯರಿಗೆ ಅಂತ ಕರಿತೀವಿ ಎಮಿಗ್ರೆಂಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬಂದು ಅನಿಮಲ್ಸ್ ವಿಚ್ ಲೈವ್ ಬೋತ್ ಲ್ಯಾಂಡ್ ಅಂಡ್ ಸಿ. ಅನಿಮಲ್ಸ್ ವಿಚ್ ಲೈವ್ ಬೋತ್ ಲ್ಯಾಂಡ್ ಅಂಡ್ ಸಿ ಅಂದ್ರೆ ಯಾವ ಪ್ರಾಣಿಗಳು ನೆಲದ ಮೇಲೂ ಹಾಗೂ ಜಲ ನೀರಿನಲ್ಲೂ ಸಹ ವಾಸಿಸುವಂತಹ ಪ್ರಾಣಿಗಳನ್ನ ಏನಂತ ಕರಿತೀವಿ? ನೀರು ಮತ್ತು ಮಣ್ಣಿನ ಮೇಲೆ ಅಂದ್ರೆ ಭೂಮಿ ಮತ್ತು ನೀರಿನ ಮೇಲೆ ವಾಸಿಸುವಂತಹ ಪ್ರಾಣಿಗಳಿಗೆ ಏನಂತ ಕರಿತೀವಿ? ಅದೇ ಉಭಯವಾಸಿ ಅಂತ ಹೇಳಿ ಕನ್ನಡದಲ್ಲಿ ಕರಿತೀವಲ್ಲ, ಅದಕ್ಕೆ ನಾವು ಇಂಗ್ಲಿಷಲ್ಲಿ ಆಂಫಿಬಿಯನ್ ಅಂತ ಕರಿತೀವಿ. ಕಪ್ಪೆ ನೋಡಿದೀವಲ್ಲ, ನೀರಲ್ಲೂ ವಾಸ ಆಗುತ್ತೆ, ಭೂಮಿ ಮೇಲೂ ವಾಸ ಆಗುತ್ತೆ, ನೆಲದ ಮೇಲೂ ವಾಸವಾಗುತ್ತೆ, ಹಾಗೆ ನೀರಲ್ಲೂ ವಾಸ ಆಗುತ್ತೆ. ಅದಕ್ಕೆ ಏನಂತ ಜಲವಾಸಿನೂ ಹೌದು, ನೆಲವಾಸಿನೂ ಹೌದು, ಭೂವಾಸಿನೂ ಹೌದು, ಹಾಗೆ ಜಲವಾಸಿನೂ ಹೌದು. ಈ ಎರಡೂ ವಾಸ ಮಾಡುವಂತಹ ಪ್ರಾಣಿಗಳಿಗೆ ಏನಂತ ಉಭಯವಾಸಿಗಳು ಅಂತ ಕರಿತೀವಿ. ಯಾವುದು? ಆಂಫಿಬಿಯನ್, ಕಪ್ಪೆ, ಹಾವು ಅಂತ ಹೇಳ್ಬೋದು, ಮೊಸಳೆ. ನೆಕ್ಸ್ಟ್ ಬಂದು ಎ ಲವರ್ ಅಂಡ್ ಕಲೆಕ್ಟರ್ ಆಫ್ ಬುಕ್ಸ್. ಅ ಲವರ್ ಅಂಡ್ ಕಲೆಕ್ಟರ್ ಆಫ್ ಬುಕ್ಸ್ ಅಂದ್ರೆ ಬುಕ್ ಅನ್ನ ಸಂಗ್ರಹಣೆ ಮಾಡುವಂತ ಒಂದು ಹವ್ಯಾಸ ಇರುತ್ತೆ, ಅಂದರಿಗೆ ಏನಂತ ಕರಿತೀವಿ ಅಂತ ಹೇಳಿ ಬೈಬ್ಲಿಯೋಫೈಲ್ ಅಂತ ಕರೀತಾರೆ. ಬೈಬ್ಲಿಯೋಫೈಲ್, ಬೈಬಲ್ ಅಂತ ನೆನ್ಪಿಟ್ಕೊಂಡು, ಬೈಬಲ್ ಅಂದ್ರೆ ಒಂದು ಪುಸ್ತಕ ಅಂತ ಗೊತ್ತು. ಇಲ್ಲೇನಂದ್ರೆ ಲವರ್ ಅಂಡ್ ಕಲೆಕ್ಟರ್ ಆಫ್ ಬುಕ್ಸ್ ಅಂದ್ರೆ ಪುಸ್ತಕದ ಪ್ರೇಮಿ ಆಗಿರ್ತಾನೆ, ಹಾಗೆ ಪುಸ್ತಕದ ಪ್ರೇಮಿ ಅಂದ್ರೆ ಕಾಮನ್ ಆಗಿ ಪುಸ್ತಕ ಸಂಗ್ರಹಣೆಯನ್ನ ಮಾಡ್ತಾನೆ ಇರ್ತಾನೆ, ಅವನಿಗೆ ಏನಂತ ಕರಿತೀವಿ? ಬೈಬ್ಲಿಯೋಫೈಲ್ ಅಂತ ಕರಿತೀವಿ. ಬೈಬ್ಲಿಯೋಫೈಲ್. ಒನ್ ಹೂ ಲುಕ್ಸ್ ಅಟ್ ದ ಡಾರ್ಕ್ ಸೈಡ್ ಆಫ್ ದ ಥಿಂಗ್ಸ್ ಅಂದ್ರೆ ಒನ್ ಹೂ ಲುಕ್ಸ್ ಅಟ್ ದ ಡಾರ್ಕ್ ಸೈಡ್ ಆಫ್ ದ ಥಿಂಗ್ಸ್ ಅಂದ್ರೆ ಕತ್ತಲ ಜೀವನವನ್ನ ನೋಡುವಂಥದ್ದು.
ಕತ್ತಲ ಜೀವನ ಅಂತ ಈ ಕತ್ತಲ ಸೈಡ್ ನೋಡ್ತೀವಿ. ಡಾರ್ಕ್ ಸೈಡ್ ಅಂದ್ರೆ ನೆಗೆಟಿವ್ ಅನ್ಕೊಳ್ಳಿ. ಓಕೆ, ಕತ್ತಲನ್ನ ನೋಡುವಂತ ಜೀವನ ಆಗಿರ್ಬೋದು. ಡಾರ್ಕ್ ಸೈಡ್ ಅಂದ್ರೆ ನೆಗೆಟಿವ್ ಅನ್ನ ನೋಡುವಂಥದ್ದು. ಅಂತವ್ರಿಗೆ ಏನಂತ ಪೆಸಿಮಿಸ್ಟ್. ಯಾರಾದ್ರೂ ನೆಗೆಟಿವ್ ಇದ್ರೆ ಪೆಸಿಮಿಸ್ಟ್ ಅಂತ ಕರಿಬೇಕು. ಓಕೆ, ಅಂದ್ರೆ ಡಾರ್ಕ್ ಸೈಡ್ ಇರುವಂಥದ್ದು. ಅದೇ ಒನ್ ಹೂ ಲುಕ್ಸ್ ಅಟ್ ದ ಬ್ರೈಟ್ ಸೈಡ್ ಆಫ್ ದ ಥಿಂಗ್ಸ್ ಅಂದ್ರೆ ಬ್ರೈಟ್ ಸೈಡ್ ಅಂದ್ರೆ ಪಾಸಿಟಿವ್ ಅನ್ಕೋಬೇಕು. ಒಂದು ಬೆಳಕನ್ನ ನೋಡೋಕೆ ಇಷ್ಟಪಡುವಂಥದ್ದು. ಓಕೆ, ಬೆಳಕನ್ನ ನೋಡೋಕೆ ಇಷ್ಟಪಡುವಂಥದ್ದಕ್ಕೆ ನಾವೇನಕ್ಕೆ ಆಪ್ಟಿಮಿಸ್ಟ್ ಅಂತ ಕರಿತೀವಿ, ಪಾಸಿಟಿವ್ ಅಂತ ಹೇಳಿ. ಆಪ್ಟಿಮಿಸ್ಟ್ ಅಂದ್ರೆ ಪಾಸಿಟಿವ್ ಇರೋವಂಥದ್ದು, ಲೈಟ್ ಸೈಡ್, ಲೈಟ್ ಬ್ರೈಟ್ ಸೈಡ್ ನೋಡ್ತಾರೆ. ಅದೇ ಡಾರ್ಕ್ ಸೈಡ್ ಅಂದ್ರೆ ಪೆಸಿಮಿಸ್ಟ್. ಪೆಸಿಮಿಸ್ಟ್ ಅಂದ್ರೆ ನೆಗೆಟಿವ್ ಅಂತೇಳಿ. ಇದಿಷ್ಟು ಇವತ್ತಿನ ನನ್ನ ಕ್ಲಾಸ್. ಇದು ಈ ಕ್ಲಾಸ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.